ವಂದನೆಗಳ ಆಂಟಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆಯನ್ನು ನಮಗೆ ನೀವು ಕೊಟ್ಟು, ಈ ಮುಂಜಾನೆಯ ಪ್ರಾರಂಭ, ಈ ದಿನದ ಪ್ರಾರಂಭದಲ್ಲಿ ನಿಮ್ಮ ಮಾತುಗಳನ್ನು ಕೇಳಿ ಕರ್ತನೆ, ಈ ನಮ್ಮ ದಿನಚರ್ಯೆಯನ್ನು ಪ್ರಾರಂಭಿಸುವಂತಹ ಮಹಾಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ದಿನ ಪೂರ್ತಿ ನಿಮ್ಮ ಮಾತುಗಳಲ್ಲಿ ಶ್ರದ್ಧೆಯಿಂದ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೂ ಹೇಳುವುದಕ್ಕೂ ಸಿದ್ಧರಾಗಿರುವಂತ ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನಿಮ್ಮ ಆತ್ಮನ ಸಹಾಯದಿಂದ ನಮ್ಮನ್ನು ನಡೆಸಿ, ನಮಗೆ ಬೇಕಾಗಿರುವ ಮಾತುಗಳನ್ನು ನಿಮ್ಮ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರೇರೆ, ಪ್ರಪಂಚದಲ್ಲಿ ಅತಿ ದೊಡ್ಡದು, ಅತಿ ಹೆಚ್ಚಾದ ಸಮಯವನ್ನ ತೆಗೆದುಕೊಂಡದ್ದು, ಅತಿ ಹೆಚ್ಚಾದ ಹಣವು ಖರ್ಚಾಗಿರುವಂತ ಒಂದು ದೊಡ್ಡ ನಿರ್ಮಾಣವಿದೆ. ಎಷ್ಟು ದೊಡ್ಡದು ಅಂತಂದ್ರೆ, ಭೂಮಿನ ಬಿಟ್ಟು ಹೊರಗೋದರು, ಭೂಮಿಯನ್ನ ಬಿಟ್ಟು ಮೇಲೆ ಹೋದರೂ ಕೂಡ ಮೇಲಿನಿಂದಲೂ ಕೂಡ ಕಾಣಿಸುತ್ತೆ ಅಂತ ಒಂದು ಹೇಳಿಕೆ ಕೂಡ ಇದೆ. ಅಷ್ಟು ದೊಡ್ಡ ನಿರ್ಮಾಣ. ಆ ನಿರ್ಮಾಣವೇ ದಿ ಗ್ರೇಟ್ ವಾಲ್ ಆಫ್ ಚೈನಾ. ದಿ ಗ್ರೇಟ್ ವಾಲ್ ಆಫ್ ಚೈನಾ ಎಷ್ಟು ದೊಡ್ಡದು ಅಂತಂದ್ರೆ ಪ್ರಿಯರೇ, ಸುಮಾರು ವರ್ಷಗಳು ಅದನ್ನ ತೆಗೆದುಕೊಂಡಿದೆ. ಅದನ್ನ ನಿರ್ಮಿಸ್ಲಿಕ್ಕೆ ಬಹಳ ವರ್ಷಗಳು ತೆಗೆದುಕೊಂಡಿದ್ದಾರೆ. ಹಾಗಂತೇಳಿ ಅದು ಚಿಕ್ಕದಲ್ಲ, ಬಹಳ ದೊಡ್ಡದು. ದೇಶದ ಒಂದು ಭದ್ರತೆಗಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ದೊಡ್ಡ ನಿರ್ಮಾಣವಾಗಿದೆ. ಅದು ಹೆಚ್ಚು ಕಡಿಮೆ ಅದು 21,000 ಕಿಲೋಮೀಟರ್ ಇದೆ ಪ್ರಿಯರೇ. 21,000 ಕಿಲೋಮೀಟರ್ ಇರುವಷ್ಟು ದೊಡ್ಡ ಗೋಡೆ. ಅದು ಚಿಕ್ಕದು ಅಲ್ಲ, ಅದರ ಮೇಲೆ ಕುದುರೆಗಳು ಕೂಡ ಓಡುವಂತ ಒಂದು ದೊಡ್ಡ ನಿರ್ಮಾಣ. ಅಂದ್ರೆ ಇಷ್ಟು ಕಷ್ಟಪಟ್ಟು ಇಷ್ಟು ಭದ್ರ ಇಟ್ಟುಕೊಂಡಂತಹ ಈ ಒಂದು ನಿರ್ಮಾಣ ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ, ಶತ್ರುಗಳು ಒಳಗೆ ಬರದೇ ಇರುವುದಕ್ಕಾಗಿ ಆ ನಿರ್ಮಾಣವಾಗಿದೆ. ಆದರೆ ಈ ನಿರ್ಮಾಣವಾದಂತ 3-4 ತಿಂಗಳು, ಹೆಚ್ಚು ಕಡಿಮೆ 6 ತಿಂಗಳುಗಳ ಕಾಲ ವ್ಯವಧಿಯಲ್ಲಿ 2 ಬಾರಿ ಆ ದೇಶದ ಮೇಲೆ ಶತ್ರುಗಳು ಯುದ್ಧಕ್ಕೆ ಬಂದರು. 2 ಬಾರಿ. ಕಾರಣ ಏನು? ಇಷ್ಟು ವರ್ಷ ಇಷ್ಟು ಖರ್ಚು ಮಾಡಿ ಕಟ್ಟಿರುವಂತಹ ಆ ನಿರ್ಮಾಣಗಳಲ್ಲಿ ಭದ್ರತೆಗಾಗಿ ಕಟ್ಟಲ್ಪಟ್ಟಂತಹ ಆ ಒಂದು ಗೋಡೆ ಅಥವಾ ಆ ಒಂದು ಕಾಂಪೌಂಡ್ ಅಥವಾ ಒಂದು ಸೆಕ್ಯೂರಿಟಿ ಬೌಂಡ್ರಿ ಏನಾದ್ರೂ ಇದೆಯಲ್ಲ, ಅದು ಕಟ್ಟಿರುವಂತದ್ದೇ ಭದ್ರತೆಗಾಗಿ. ಆದ್ರೆ ಆ ಕಟ್ಟಿದಂತ ಆ 4-5 ತಿಂಗಳುಗಳಲ್ಲಿ ಯಾಕೆ ಮತ್ತೆ ಶತ್ರುಗಳು ಹೇಗೆ ಬಂದ್ರು ಅಂತಂದ್ರೆ, ಈ ಕೋಟೆ ಅಥವಾ ಈ ಒಂದು ಕಾಂಪೌಂಡ್ ಬೌಂಡ್ರಿಯಲ್ಲಿ ಕೆಲವು ದೂರಗಳ ಮಟ್ಟಿಗೆ ವಾಚ್ ಟವರ್ಸ್ ಇರ್ತವೆ. ಪೂರ್ತಿ ಗೋಡೆನೇ ಇಲ್ಲ, ಮಧ್ಯದಲ್ಲಿ ವಾಚ್ ಟವರ್ಸ್ ಅಂತ ಇರ್ತವೆ. ಆ ವಾಚ್ ಟವರ್ಸ್ ಅಲ್ಲಿ ಸೈನಿಕರು ಇರ್ತಾರೆ. ಆ ಸೈನಿಕರು ವಾಚ್ ಮಾಡ್ತಾ ಇರ್ತಾರೆ. ಯಾರ ಶತ್ರುಗಳು ಬಂದ್ರೆ ಎಲ್ಲರನ್ನು ಅಲರ್ಟ್ ಮಾಡ್ಲಿಕ್ಕೆ ಆ ಸೈನಿಕರು 24/7 ಅಲ್ಲಿ ವಾಚ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಆದ್ರೆ ಈ ಸೈನಿಕರು ಯಾರಾದ್ರೂ ಇದಾರಲ್ಲ ಪ್ರೇರೆ, ಈ ಸೈನಿಕರಿಗೆ ಲಂಚ ಕೊಟ್ಟು ಶತ್ರುಗಳು ದೇಶದೊಳಗೆ ಬಂದು ಯುದ್ಧ ಮಾಡಿದ್ದಾರೆ. ಇದು ಯಾಕೆ ಅನ್ನುವಂಥದ್ದು, ನಾನು ಈ ವಿಷಯ ಯಾಕೆ ಹೇಳಿದ್ದೇನೆ ಅನ್ನುವಂಥದ್ದು ಮುಂದೆ ಹೋದ್ರೆ ನಮಗೆ ಗೊತ್ತಾಗುವಂತದ್ದಾಗಿದೆ. ಹಾಗಾಗಿ ಸತ್ಯವೇದಗಳನ್ನು ನಾವು ತೆರೆಯುವುದಾದರೆ, ಈ 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ
ಒಂದನೇ ವಚನದಿಂದ ಅವನಿಗೆ 6ನೇ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲ್ಯರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು 1ನೇ ವಚನದಿಂದ 6ನೇ ವಚನದವರೆಗೆ. ಇವನು ಯೆಹೂದದ ಕೋಟೆ ಕೊತ್ತಲಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯೆಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಫ್ರಾಯೀಮ್ಯರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು. ಇವನು ಬಾಳ್ ದೇವರುಗಳನ್ನು ಅವಲಂಬಿಸಿದೆ. ತನ್ನ ಪೂರ್ವಿಕನಾದ ದಾವೀದನು ಮೊದಲು ನಡತೆಯನ್ನು ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲ್ಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾದ ಆತನ ಆಜ್ಞೆಯನ್ನು ಅನುಸರಿಸಿದನು. ಆದದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನ ಘನತೆಗಳನ್ನು ಹೆಚ್ಚಾದವು. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದಲ್ಲದೆ ಯೆಹೂದ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಆಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿಸಿದನು. ದೇವರು ಇಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ ಇಷ್ಟೊತ್ತು ಓದಿರುವಂತ ರೀತಿಯಲ್ಲಿ 17ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನ ಆ ಒಂದು ಜೀವನದ ಪ್ರಾರಂಭ ಅಥವಾ ರಾಜನ ಆಳ್ವಿಕೆಯ ಪ್ರಾರಂಭವನ್ನ ನಾವು ಓದಿಕೊಂಡಿದ್ದೇವೆ. ಸೊ ಯೆಹೋಷಾಫಾಟನ ಆಲ್ರೆಡಿ ಇದ್ರ ಬಗ್ಗೆ ಮಾತನಾಡಿಕೊಂಡಿದ್ದೇವಲ್ವಾ? ಯೆಹೋಷಾಫಾಟನ ಜೀವನವನ್ನು ಕುರಿತು ಮಾತನಾಡಿದ್ದೇವಲ್ವಾ ಅಂತಂದ್ರೆ ಎಸ್, ಮಾತನಾಡಿದ್ದೇವೆ. ಇವತ್ತು ಬೇರೆ ಸಂದರ್ಭವನ್ನ ಮಾತನಾಡಲಿಕ್ಕೆ. ಓಕೆ, ಯೆಹೋಷಾಫಾಟನ ಜೀವನದಲ್ಲಿ ತನ್ನ ತಂದೆಯಾದಂತ ಆಸನ ನಂತರ ಅರಸನಾಗಿ ಯೆಹೋಷಾಫಾಟನು ಬಂದಿದ್ದಾನೆ. ಯೆಹೋಷಾಫಾಟನು ಅರಸನಾಗಿದ್ದಂಥದ್ದು ಯಹೂದ ದೇಶಕ್ಕೆ ಅಂದ್ರೆ ಇಸ್ರಾಯೇಲ್ಯರು ಸೌಲನ ಕಾಲದಲ್ಲಿ ಒಂದೇ ಆಗಿದ್ದರು, ದಾವೀದನ ಕಾಲದಲ್ಲಿ ಒಂದೇ ಆಗಿದ್ದರು, ಸೊಲೊಮೋನನ ಕಾಲದಲ್ಲೂ ಕೂಡ ಒಂದೇ ಆಗಿದ್ದರು. ಆದರೆ ಸೊಲೊಮೋನನ ನಂತರ ಈ ದೇಶ ಏನಾದ್ರೂ ಇದೆಯಲ್ಲ ಪ್ರೇರೆ 2 ಭಾಗಗಳಾಗಿ ವಿಂಗಡಣೆಯಾಗಿದೆ. ಒಂದು ಇಸ್ರಾಯೇಲ್ ದೇಶ ಎಂಬುದಾಗಿ, ಇನ್ನೊಂದು ಯಹೂದ ದೇಶ ಎಂಬುದಾಗಿ. ಇಸ್ರಾಯೇಲ್ಯರಲ್ಲಿ 12 ಗೋತ್ರಗಳಿದ್ದರೆ ಈ 12 ಗೋತ್ರಗಳಲ್ಲಿ 10 ಗೋತ್ರಗಳು ಇಸ್ರಾಯೇಲ್ಯರೆಂಬುದಾಗಿ ಕರೆಯಲ್ಪಟ್ಟರು, 2 ಗೋತ್ರಗಳು ಯಹೂದ ಎಂಬುದಾಗಿ ಕರೆಯಲ್ಪಟ್ಟರು. ಆದರೆ ಈ ಇಸ್ರಾಯೇಲ್ಯರು ಮೇಲಿರುವಂತವರು, ಯಹೂದರನ್ನುವಂತವರು ಕೆಳಗಿರುವಂತವರು. ಆದರೆ ಯಹೂದ್ಯರಲ್ಲಿರುವಂತ ರಾಜರಾಗಲಿ ಅಥವಾ ಯಹೂದ್ಯರಲ್ಲಿರುವಂತ ಈ ಒಂದು ಲೈನ್ ಏನಾದ್ರೂ ಇದೆಯಲ್ಲ ಪ್ರೇರೆ, ಇದು ಇಸ್ರಾಯೇಲ್ಯರಿಗಿಂತ ಬಲವಾದಂತವರಾಗಿ ಸತ್ಯವೇದದಲ್ಲಿ ನಾವು ನೋಡಬಹುದು. ಅಂದ್ರೆ ಬಲವಂತರು ಅಂತಂದ್ರೆ ಸೈನ್ಯ ಬಲದಲ್ಲಾಗಲಿ ದೇವರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇಸ್ರಾಯೇಲ್ಯರಿಗಿಂತ ಈ ಯಹೂದ್ಯರು ಸ್ವಲ್ಪ ಮುಂದಿರುವಂತವರಾಗಿದ್ದಾರೆ. ಹಾಗಾಗಿ ಯೆಹೋಷಾಫಾಟನು ಯಹೂದ್ಯರಿಗೆ ರಾಜನು, ಇಸ್ರಾಯೇಲ್ಯರಿಗಲ್ಲ, ಯಹೂದ್ಯರಿಗೆ ರಾಜನು. ಇದನ್ನ ಯಾಕೆ ನಾನು ಪಾಯಿಂಟ್ ಮಾಡ್ತಿದ್ದೇನೆ ಅಂತಂದ್ರೆ ಮುಂದಿನ ಸಂದರ್ಭಗಳಲ್ಲಿ ನಮ್ಗೆ ಅದು ಅರ್ಥ ಆಗುತ್ತೆ. ಓಕೆ, ಯಹೂದ್ಯರಿಗೆ ಇಸ್ರಾಯೇಲ್ಯನು ಯಹೂದ್ಯರಿಗೆ ಯೆಹೋಷಾಫಾಟನು ರಾಜನಾಗಿದ್ದಾನೆ. ಯಹೂದ್ಯರಿಗೆ ಯೆಹೋಷಾಫಾಟನು ಅಂತಂದ್ರೆ ಯಹೂದ್ಯರಿಗೆ ಮುಖ್ಯ ಸಿಟಿ ಇದೆ ಅಥವಾ ಮುಖ್ಯ ಪಟ್ಟಣ. ಆ ಮುಖ್ಯ ಪಟ್ಟಣ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂತಂದ್ರೆ ಯೆರೂಷಲೇಮ್. ಕ್ಯಾಪಿಟಲ್ ಸಿಟಿ ಯೆರೂಷಲೇಮ್. ಮತ್ತೆ ಇಸ್ರಾಯೇಲ್ಯರಿಗೆ ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದ್ರೆ ಸಮರಯ. ನಾನು ಜಿಯೋಗ್ರಾಫಿಕಲ್ ಇದನ್ನ ನಾನು ಹೇಳ್ತಿದ್ದೇನೆ, ಭೌಗೋಳಿಕ ವಿಚಾರಗಳನ್ನ. ಉತ್ತರದಲ್ಲಿದ್ದಂತ ಇಸ್ರಾಯೇಲ್ಯರಿಗೆ ಸಿಟಿ ಯಾವುದು ಅಂತಂದ್ರೆ ಅದು ಸಮರಯ, ಕ್ಯಾಪಿಟಲ್ ಸಿಟಿ. ಸೌತ್ ಅಲ್ಲಿರುವಂತ ಯಹೂದ್ಯರಿಗೆ ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದ್ರೆ ಯೆರೂಷಲೇಮ್. ಓಕೆ, ಈ ಯೆರೂಷಲೇಮ್ ಪಟ್ಟಣ ಕ್ಯಾಪಿಟಲ್ ಸಿಟಿ ಆಗಿರುವಂತ ಯಹೂದ್ಯರಿಗೆ ಯೆಹೋಷಾಫಾಟನು ರಾಜನು.
ಆದ್ರೆ ಈ 6 ವಚನಗಳಲ್ಲಿ ನಮ್ಗೆ ಅರ್ಥ ಆಗುವಂತದ್ದು ಏನಂತಂದ್ರೆ, ದೇವರು ಇಲ್ಲಿ ಬರೆಸುತ್ತಾ ಒಂದು ಒಳ್ಳೆ ಮಾತನ್ನ ದೇವರಲ್ಲಿ ಉಪಯೋಗಿಸಿದ್ದಾರೆ. 3ನೇ ವಚನದಲ್ಲಿ ನಾವು ನೋಡೋಣ. ಆ ಇವನು ಬಾಲ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಯೆಹೋಷಾಫಾಟನ ನಡತೆಗಳಾಗಲಿ, ಯೆಹೋಷಾಫಾಟನ ಪದ್ಧತಿ ಹೇಗಿತ್ತು ಅಂತಂದ್ರೆ, ಯೆಹೋಷಾಫಾಟನ ಪದ್ಧತಿ ಹೇಗಿತ್ತು ಎಂಬುದಾಗಿ ದೇವರು ಹೇಳ್ತಿದ್ದಾರೆ ಇಲ್ಲಿ ಅಂತಂದ್ರೆ, ದಾವೀದನ ನಡತೆ ಹೇಗಿತ್ತೋ ಹಾಗಿತ್ತು. ದಾವೀದನ ಪದ್ಧತಿ ಹೇಗಿತ್ತೋ ಹಾಗಿತ್ತು. ದಾವೀದನ ದೇವರ ವಿಚಾರದಲ್ಲಿ ನಂಬಿಕೆ ಹೇಗಿತ್ತೋ ಹಾಗಿತ್ತು. ಯಾಕಂತಂದ್ರೆ ಯಹೂದ ದೇಶದ ಪೂರ್ತಿ ಆಶೇರ್ ವಿಗ್ರಹಗಳು ಜಾಸ್ತಿ ಆಗಿದ್ದಾವೆ. ಆಶೇರ್ ವಿಗ್ರಹಗಳು ಅಂತಂದ್ರೆ ಅನ್ಯ ದೇವತೆ. ದೇವರು ಏನಾದ್ರೂ ಮೊದಲನೇ ಆಜ್ಞೆ ಇಸ್ರಾಯೇಲ್ಯರಿಗೆ ಕೊಟ್ಟಿದಾರಲ್ಲ ಪ್ರೇಯರ್, ಆ ಆಜ್ಞೆಯನ್ನೇ ಮೀರಿದ್ದಾರೆ ಇಸ್ರಾಯೇಲ್ಯರು. ಆಶೇರ್ ದೇವತೆಗಳ ವಿಗ್ರಹಗಳನ್ನ, ಇನ್ನೂ ಹೇಳ್ಬೇಕಂತಂದ್ರೆ ಟೆಂಪಲ್ಸ್ ಗಳನ್ನು ಕೂಡ ಕಟ್ಟಿದ್ದಾರೆ. ಅವುಗಳಲ್ಲಿ ಹೋಗಿ ಪೂಜೆಗಳನ್ನು ಕೂಡ ನಡೆಸುತ್ತಿರುವಂತ ಪದ್ಧತಿಯಲ್ಲಿ ಆ ಒಂದು ದಿನಗಳಲ್ಲಿ ಇರಬೇಕಾದ್ರೆ ಅವುಗಳನ್ನೆಲ್ಲವನ್ನ ಒಡೆದಾಕಿಸಿ, ಮೊದಲು ದಾವೀದನ ಭಕ್ತಿ ಎಂತದ್ದಾಗಿತ್ತೋ ಅಂಥ ಭಕ್ತಿಯೇ ಯೆಹೋಷಾಫಾಟನದು ಕೂಡ ಆಗಿತ್ತು. ಅಷ್ಟು ಶ್ರೇಷ್ಠವಾದ ಜೀವನ ಯೆಹೋಷಾಫಾಟನದು. ಇಂಟ್ರಡಕ್ಷನ್ ಬಹಳ ಚೆನ್ನಾಗಿದೆ ಯೆಹೋಷಾಫಾಟನ ಜೀವನದಲ್ಲಿ. ಇಷ್ಟೇನಾ ಅಂತಂದ್ರೆ ಇಷ್ಟೇ ಅಲ್ಲ ಪ್ರಿಯರೇ. ಇನ್ನು 7ನೇ ವಚನದಿಂದ ಈ ಅಧ್ಯಾಯದ ಕೊನೆಯ ವಚನವಾಗಿರುವಂತ 12ನೇ ವಚನವನ್ನ ನಾವು ನೋಡುವಾಗ, ಇನ್ನು ಅನೇಕ ವಿಚಾರಗಳನ್ನ ಮಾಡಿದ್ದಾನೆ. ದೇಶದ ಸುತ್ತಲೂ ಒಂದು ಭದ್ರತೆಯನ್ನ ನಿರ್ಮಿಸಿದ್ದಾನೆ. ದೇಶವನ್ನು ದೇವರಲ್ಲಿ ನಡೆಸುವುದಕ್ಕೆ ಯೋಚನೆ ಮಾಡ್ತಿದ್ದಾನೆ. ಇಷ್ಟೆಲ್ಲ ದೇವರ ಭಯ, ಭಕ್ತಿ, ವಿಧೇಯತೆ ಎಲ್ಲದರಲ್ಲೂ ಇದ್ದಾಗ ಪ್ರೇರೆ, there is something called there is something called unguarded places. ಅಂದ್ರೆ ನಾವು ದೇವರಲ್ಲಿ ಭಯ, ಭಕ್ತಿ, ದೇವರಲ್ಲಿ ಜಾಸ್ತಿ ವಿಧೇಯತೆ ಎಲ್ಲವೂ ಕೂಡ ನಮ್ಮಲ್ಲಿ ಇದ್ದಾಗ್ಯೂ ಕೂಡ ಪ್ರೇರೆ, there will be some point, there will be some situation, there will be some kind of ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು, ಸಂಗತಿಗಳು ಇರ್ತವೆ, ದಟ್ ಈಸ್ ನಾಟ್ ಗಾರ್ಡೆಡ್ ಅಂತಂದ್ರೆ ಅಲ್ಲಿ ನಾವು ಸೆಕ್ಯೂರಿಟಿ ಗಾರ್ಡ್ ನ ಇಟ್ಟಿಲ್ಲ. ಆ ಜಾಗದಲ್ಲಿ ನಾವು ಸೆಕ್ಯೂರಿಟಿ ಗಾರ್ಡ್ ನ ಇಟ್ಟಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ಕರೆಕ್ಟ್ ಆಗಿರುತ್ತೆ. ಎಲ್ಲಾ ದೇವರಿಗೆ ಅನುಕೂಲವಾಗಿದ್ದಂತ ಪರಿಸ್ಥಿತಿಗಳಾಗೆ ಇರ್ತವೆ. ಆದ್ರೆ 1, 2, 3 ಸಂದರ್ಭಗಳು ಅಥವಾ ಸಂಘಟನೆಗಳು ಅಥವಾ ಸ್ಥಿತಿಗತಿಗಳಲ್ಲಿ ನಾವು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನ ಇಡೋದನ್ನ ಮರೆತು ಬಿಡುತ್ತೆ. ಯೆಹೋಷಾಫಾಟನ ಜೀವನದಲ್ಲಿ ನಡೆದಂತದ್ದು ಕೂಡ ಅದೇ. ಎಲ್ಲ ಚೆನ್ನಾಗಿದೆ ಯೆಹೋಷಾಫಾಟನ ಜೀವನದಲ್ಲಿ. ಎಲ್ಲಾ ಜಾಗದಲ್ಲಿ ದೇವರನ್ನ ಇಟ್ಟು ದೇವರ ಪ್ರಣಾಳಿಕೆಗೆ ತಕ್ಕಂತೆ ನಡೀತಿದ್ದಾನೆ. ಒಂದು ಜಾಗದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾನೆ. ಯೆಹೋಷಾಫಾಟನು ತನ್ನ ಜೀವನದಲ್ಲಿ ಮಾಡಿದಂತ ತಪ್ಪೇನೋ ಗೊತ್ತಾ ಪ್ರಿಯರೇ? ಕಾಂಪ್ರಮೈಸ್ ಆಗಬಾರದಿತ್ತು. ಎಲ್ಲಾದ ಬ್ರದರ್? ಹೇಗಾದ ಬ್ರದರ್ ಕಾಂಪ್ರಮೈಸ್ ಆದ? 18ನೇ ಅಧ್ಯಾಯ 1ನೇ ವಚನ. 18ನೇ ಅಧ್ಯಾಯ 1ನೇ ವಚನ. ಯೆಹೋಷಾಫಾಟನಿಗೆ ಬಹಳ ಧನಘನತೆಗಳು ಉಂಟಾದವು. ಯೆಹೋಷಾಫಾಟನಿಗೆ ಬಹಳ ದನಗಳುಳ್ಳ ಉಂಟಾದವು. ಅವನು ಅಬ್ರಹಾಮನೊಡನೆ ಬೀಗತನ ಮಾಡಿ ಸಾಕು. ಯೆಹೋಷಾಫಾಟನಿಗೆ ಬಹಳ ಧನಘನತೆಗಳು ಉಂಟಾದವು. ದಯವಿಟ್ಟು ದೇವರು ಮನುಷ್ಯರಿಗೆ ಧನ ಘನತೆಗಳು ಕೊಡ್ತಾರ ಅಂತಂದ್ರೆ ಕೊಡ್ತಾರೆ. ದೇವರು ಕೊಟ್ರೇನೆ ಬರುತ್ತೆ. ಆದರೆ ಧನಘನತೆಗಳಿರುವಂತದ್ದು ತಪ್ಪಲ್ಲ. ಆದ್ರೆ ಆ ಧನಘನತೆಗಳನ್ನ ದೇವರಿಗೋಸ್ಕರ ಉಪಯೋಗಿಸುವಂತದ್ದು ಬಹಳ ಪ್ರಾಮುಖ್ಯ. ಹಾಗಂತೇಳಿ ಆ ಧನಘನತೆಗಳನ್ನ ಮುಂದಿಟ್ಕೊಂಡು ದೇವರಿಂದ ದೂರ ಆಗುವಂತದ್ದು ತಪ್ಪು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐಶ್ವರ್ಯವಂತರನ್ನ ನೋಡಿದ ಯಾವತ್ತು ಅಸಹ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರನ್ನ ನೋಡ್ಬಿಟ್ಟು ಒಂಥರ ನೋಡ್ಲಿಕ್ಕೆ ಹೋಗ್ಬೇಡಿ. ಅದು ತಪ್ಪು ಅಲ್ಲ, ಅದು ಅವ್ರ ತಪ್ಪಲ್ಲ. ಕೆಲವೊಬ್ರು ಹುಟ್ಟಿದಂತ ದಿನದಿಂದಲೇ ಐಶ್ವರ್ಯವಂತರಾಗ್ಬಿಡ್ತಾರೆ. ದಟ್ ಈಸ್ ನಾಟ್ ದೇರ್ ಫಾಲ್ಟ್. ಆದರೆ ಅದನ್ನ ಹೇಗೆ ದೇವರಿಗೋಸ್ಕರ ಉಪಯೋಗಿಸಬೇಕೆನ್ನುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಯೆಹೋಷಾಫಾಟನಿಗೆ ಬಹಳ ಧನಘನತೆಗಳು ಉಂಟಾದವಂತೆ, ಬಹಳ ಆಶೀರ್ವದಿಸಲ್ಪಟ್ಟಿದ್ದಾನೆ ದೇವರ ಮೂಲಕ. ಅವನು ಆಹಾಬನೊಡನೆ ಬೀಗತನ ಮಾಡಿ ಅಂತಂದ್ರೆ ಆಹಾಬನು ಇಸ್ರಾಯೇಲ್ಯರಿಗೆ ರಾಜನು. ಇಸ್ರಾಯೇಲ್ಯರಿಗೆ ರಾಜನಾಗಿರುವಂತ ಆಹಾಬನು
ಯಹೂದ ರಾಜನಾಗಿರುವಂತ ಯೆಹೋಷಾಫಾಟನ ಬಳಿಗೆ ಬರ್ತಿದ್ದಾನೆ ಪ್ರಿಯರೇ. ಯೆಹೋಷಾಫಾಟನ ಬಳಿಗೆ ಬರ್ತಿದ್ದಾನೆ. ಇವರಿಬ್ಬರು ಶತ್ರುಗಳು. ಹೌದಾ? ಶತ್ರುಗಳು. ಹಾಗಂತೇಳಿ ಹಳೆಯ ಶತ್ರುತ್ವ ಏನಾದ್ರು ಇದೆಯಾ ಅಂತಂದ್ರೆ ಇಲ್ಲ. ಇವರು ಒಂದೇ ಮನೆತನದವರು, ಒಂದೇ ಕುಟುಂಬದವರು. ಆದರೆ 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ. 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಂತ ಇವರ ಮಧ್ಯದಲ್ಲಿ ಆಹಾಬನು ಬಂದು ಕೆಲಸ ಮಾಡ್ತಿದ್ದಾನೆ. ಆಹಾಬನು ಯಾರು ಗೊತ್ತಾ ಪ್ರಿಯರೇ? ಆಹಾಬನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಹಾಬನ ಹೆಂಡತಿ ಬಗ್ಗೆ ತಿಳ್ಕೊಬೇಕು. ಆಹಾಬನ ಹೆಂಡತಿ. ಆಹಾಬನ ಹೆಂಡತಿ ಹೆಸರೇ ಯೆಜಬೇಲ್. ಯೆಜಬೇಲ್‌ನ ಲವ್ ಮಾಡ್ದ. ಬೇಕು ಅನ್ಕೊಂಡ. ಯೆಹೋವನೇ ದೇವರನ್ನ ಆರಾಧಿಸುವಂತ ಈ ಆಹಾಬನು ಲವ್ ಮಾಡಿದ ಮೇಲೆ, ಪ್ರೀತಿಸಿದ ಮೇಲೆ, ಯೆಜಬೇಲಳು ಯೆಹೋವನನ್ನ ಆರಾಧಿಸುವಂತವಳಲ್ಲ. ಯೆಜಬೇಲಳು ಆಶೇರ್ ವಿಗ್ರಹವನ್ನ, ಆಶೇರ್ ದೇವತೆಯನ್ನ ಆರಾಧಿಸುವಂತವಳು. ಪ್ರೀತಿ ಮಾಡಿದ್ದಕ್ಕೋಸ್ಕರ ಅದನ್ನ ಬಿಟ್ಕೊಡ್ಬೇಕಾಗಿತ್ತು. ಪ್ರೀತಿ ಮಾಡಿದ್ದಕ್ಕೋಸ್ಕರ ಅದನ್ನ ಆಕ್ಸೆಪ್ಟ್ ಮಾಡ್ಬೇಕಾಯ್ತು. ಆಯ್ತು, ನಾನ್ ನಿನ್ನನ್ನ ಪ್ರೀತಿ ಮಾಡಿದ್ದೇನೆ ಅಂತಂದ್ರೆ ಓಕೆ, ನಾನು ಬರಬೇಕಾದ್ರೆ ನನ್ನ ಜೊತೆಗೆ ನನ್ನ ದೇವತೆಯ ವಿಗ್ರಹಗಳನ್ನು ಕೂಡ ತಂದುಕೊಳ್ತೇನೆ. ಓಕೆ, ನಾನು ಬರಬೇಕಾದ್ರೆ ನನ್ನ ದೇವತೆಯ ವಿಗ್ರಹಗಳನ್ನ ಪೂಜಿಸುವಂತ ಪೂಜಾರಿಗಳನ್ನ ಕೂಡ ತಂದುಕೊಳ್ಳುತ್ತೇನೆ. ಓಕೆ. ಬಂದ ನಂತರ ಸುಮ್ಮನೆ ಇದ್ಲ? ಇಲ್ಲ. ದೇಶದ ಉದ್ದಕ್ಕೂ ನನ್ನ ದೇವರಿಗೆ ಟೆಂಪಲ್ ಬೇಕು, ನನ್ನ ದೇವರಿಗೆ ದೇವಸ್ಥಾನ ಬೇಕು ಎಂಬುದಾಗಿ ದೇಶದ ಉದ್ದಕ್ಕೂ, ದೇಶದ ಪೂರ್ತಿ ದೇವಸ್ಥಾನಗಳನ್ನ ನಿರ್ಮಿಸಿದಳು. ಹೀಗೆ ಆಹಾಬನನ್ನು ಅಥವಾ ಇಸ್ರಾಯೇಲ್ಯರನ್ನು ಅನ್ಯ ದೇವತೆಗಳ ಕಡೆಗೆ ನಡೆಸೋದಕ್ಕೆ ಕಾರಣರಾಗಿರುವಂತ ಯೆಜಬೇಲಳು ಆಹಾಬನ ಮೈಂಡ್ ಅನ್ನು ಕೂಡ ಕೆಡಿಸ್ಬಿಟ್ಟಿದ್ದಾಳೆ. ಆಹಾಬನನ್ನು ಕೂಡ ಹಾಳು ಮಾಡ್ಬಿಟ್ಟಿದ್ದಾಳೆ. ಆಹಾಬನನ್ನು ಕೂಡ ಕ್ರಿಮಿನಲ್ ಆಗಿ ಮಾಡ್ಬಿಟ್ಟಿದ್ದಾಳೆ. ಈ ತರ ಆಹಾಬನು ಕ್ರಿಮಿನಲ್ ಆಗಿದ್ದಂತ ಆಹಾಬನು ಯೆಹೋಷಾಫಾಟನ ಹತ್ರಕ್ಕೆ ಬರ್ತಿದ್ದಾನೆ. ಯಾಕೆ ಬರ್ತಿದ್ದಾನೆ ಅಂತಂದ್ರೆ ಬೀಗತನ ಮಾಡ್ಲಿಕ್ಕೆ, ಸಂಬಂಧಗಳನ್ನ ಬೆಳೆಸ್ಕೊಳ್ಲಿಕ್ಕೆ. ಅಂದ್ರೆ ಕತ್ತಿ ಹಿಡ್ಕೊಂಡು ಬಂದಿಲ್ಲ, ಗನ್ ಹಿಡ್ಕೊಂಡು ಬಂದಿಲ್ಲ, ಆ ಯುದ್ಧ ಮಾಡ್ತೇನೆ ಎಂಬುದಾಗಿ ಸೈನಿಕರನ್ನ ಹಿಡ್ಕೊಂಡು ಬಂದಿಲ್ಲ, ಹೂವನ್ನ ಹಿಡ್ಕೊಂಡು ಬರ್ತಿದ್ದಾನೆ, ಕಾಯಿ ಹಣ್ಣುಗಳನ್ನ ಹಿಡ್ಕೊಂಡು ಬರ್ತಿದ್ದಾನೆ. ಯಾಕೆ ಅಂತಂದ್ರೆ ಬೀಗತನ ಮಾಡ್ಲಿಕ್ಕೆ, ಸಂಬಂಧಗಳನ್ನ ಬೆಳೆಸ್ಕೊಳ್ಲಿಕ್ಕೆ. ನಿನ್ನ ಮಗನಿದಾನಲ್ವಾ, ನಿನ್ನ ಮಗನನ್ನ ನನಗೆ ಕೊಡಿ, ನಿನ್ನ ಮಗನನ್ನ ನನಗೆ ಕೊಡಿ ಅಂತಂದ್ರೆ ನನ್ನ ಮಗಳನ್ನ ನಿಮಗ್ ಕೊಡ್ತೇವೆ, ನಿನ್ನ ಮಗನನ್ನ ನಮಗೆ ಕೊಡಿ. ಹೀಗೆ ನಮ್ಮ ಸಂಬಂಧಗಳು ಹೆಚ್ಚಾಗ್ತವೆ. ಬಿಕಾಸ್ ಆಹಾಬನಿಗೆ ಗೊತ್ತು, ಆಹಾಬನಿಗೆ ಗೊತ್ತು ಏನಂತಂದ್ರೆ ಈತನ ಪಕ್ಷದಲ್ಲಿ ದೇವರಿದ್ದಾನೆ, ಯಹೂದ್ಯರ ವಿಷಯದಲ್ಲಿ ದೇವರಿದ್ದಾರೆ, ಈತನ ವಿಷಯದಲ್ಲಿ ದೇವರ ಅಭಿವೃದ್ಧಿಗೆ ತರುತ್ತಿದ್ದಾರೆ ಎನ್ನುವಂಥದ್ದು ಆಹಾಬನಿಗೆ ಗೊತ್ತಿದ್ದರಿಂದ ಆಹಾಬನು ಡೈರೆಕ್ಟ್ ಆಗಿ ಬಂದು ಯುದ್ಧ ಮಾಡ್ಲಿಕ್ಕಂತೂ ಆಗಲ್ಲ. ಯುದ್ಧ ಮಾಡಿದ್ರೆ ಖಂಡಿತ ಸೋತೋಗ್ತಾನೆ, ಅದವನಿಗೆ ಗೊತ್ತು. ಸೊ ಗೊತ್ತಿರೋದ್ರಿಂದ ಏನ್ ಮಾಡ್ದ ಅಂತಂದ್ರೆ ಈ ರೀತಿ ಬಂದ. ಅಲ್ಲಿ ಯಾರು ಕಾಂಪ್ರಮೈಸ್ ಆದ್ರು ಗೊತ್ತಾ ಪ್ರಿಯರೇ? ಯೆಹೋಷಾಫಾಟನು ಕಾಂಪ್ರಮೈಸ್ ಆದ. ಯೆಹೋಷಾಫಾಟನಲ್ಲಿ ಯಾವಾಗಾದ್ರೂ ಕಾಂಪ್ರಮೈಸ್ ಆದ್ನಲ್ಲ ಪ್ರಿಯರೇ, ಕಾಂಪ್ರಮೈಸ್ ಆದ್ನಲ್ಲ. 2ನೇ ವಚನದಲ್ಲಿ ಏನಿದೆ ನೋಡಿ, ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ ಸಮಾರ್ಯಕ್ಕೆ ಹೋದಾಗ. ಕೆಲವು ವರ್ಷಗಳಾದ ನಂತರ ಯಾರು ಎಲ್ಲಿಗೆ ಹೋಗ್ತಿದಾರೆ ಇವಾಗ? ಯೆಹೋಷಾಫಾಟನು ಹೋಗ್ತಿದ್ದಾನೆ ಅಲ್ಲಿಗೆ. ಯೆಹೋಷಾಫಾಟನು ಹೋಗ್ತಿದ್ದಾನೆ. ಈ ವಿಷಯ ತುಂಬಾ ಜನ ಯವನಸ್ಥರಿಗೆ ಕನೆಕ್ಟ್ ಆಗ್ಬೋದು. ಮೊದಲು ಕಾಂಪ್ರಮೈಸ್ ಆಗುವಂತದ್ದು ನೀವು ನಾವೇ. ಮೊದಲು ಕಾಂಪ್ರಮೈಸ್ ಆಗುವಂತದ್ದು ಅದು ಒಂದು ಕ್ಷಣದಲ್ಲಿ ನಡೆಯುವಂತದ್ದು. ಮೊದಲು ಕಾಂಪ್ರಮೈಸ್ ಆಗುವಂತದ್ದು ನೀವು ನಾವೇ. ಆದರೆ ಮೊದಲು ಕಾಂಪ್ರಮೈಸ್ ಆಗಿ ಹೋದಂತ ಸ್ಥಳಕ್ಕೆ, ಮೊದಲು ಕಾಂಪ್ರಮೈಸ್ ಆಗಿ ಹೋದಂತ ರೀತಿ 2ನೇ ಬಾರಿ ಕೂಡ ನಾವು ಹೋಗ್ತಿದ್ದೇವೆ ಅಂತಂದ್ರೆ ದಟ್ ಈಸ್ ನಾಟ್ ಕಾಂಪ್ರಮೈಸ್. ದಟ್ ಈಸ್ ನಾಟ್ ಕಾಂಪ್ರಮೈಸ್. ವಿ ಹ್ಯಾವ್ ಕನ್ಫರ್ಮ್ಡ್ ಇಟ್. ನಾವು ಮಾಡಬೇಕು ಅಂತ ನಿರ್ಣಯಿಸಿಕೊಂಡು ಮಾಡುವಂತದ್ದೇ 2ನೇ ಬಾರಿ ಮಾಡುವಂತದ್ದು. ತುಂಬಾ ಜನ ಹೇಳಬಹುದು, ಫಸ್ಟ್ ಟೈಮ್ ನಾನು ತಿಳಿದಿರ ಮಾಡಿದೆ. ಹೌದು, ನೀನ್ ತಿಳಿದಿರಾನೇ ಮಾಡಿದೆ, ಯಾಕಂದ್ರೆ ನೀನಲ್ಲಿ ಕಾಂಪ್ರಮೈಸ್ ಆದೆ. ಫಸ್ಟ್ ಟೈಮ್ ನನಗೆ ಗೊತ್ತಿಲ್ದಿರ ಹೋದೆ. ಹೌದು, ನೀನು ಗೊತ್ತಿಲ್ದಿರಾನೆ ಹೋದೆ, ಬಿಕಾಸ್ ಯು ಹ್ಯಾವ್ ಕಾಂಪ್ರಮೈಸ್ಡ್ ಯುವರ್ ಸೆಲ್ಫ್. ಬಟ್ ಸೆಕೆಂಡ್ ಟೈಮ್ ಕೂಡ ಹೋಗ್ತಿದ್ಯಾ, 3ನೇ ಬಾರಿ ಕೂಡ ಹೋಗ್ತಿದ್ಯಾ, ಮತ್ತೆ ಹೋಗ್ತಿದ್ಯಾ ಅಂತಂದ್ರೆ ಅರ್ಥ ಏನೋ ಗೊತ್ತಾ? ಯು ಹ್ಯಾವ್ ಬಿನ್ ಕಮಿಟೆಡ್ ಟು ದಟ್. You have been committed to that. You have not compromised, but instead you have committed. ಮೊದಲನೇ ಬಾರಿ ಬಾ 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 ಅಂತ ಕೇಳ್ತಾನೆ, 2ನೇ ಬಾರಿ ಕೇಳಲ್ಲ. ಏನೋ ಹೇಳ್ತಾನೆ ಗೊತ್ತಾ? 2ನೇ ಬಾರಿ ರಿಕ್ವೆಸ್ಟ್ ಮಾಡಲ್ಲ, 2ನೇ ಬಾರಿ ಆರ್ಡರ್ ಮಾಡ್ತಾನೆ, ಬಾ. ಫಸ್ಟ್ ಬೇಡ್ಕೊಳ್ತಿದ್ದ, 2ನೇ ಬಾರಿ ಬೇಡ್ಕೊಳಲ್ಲ, ಬಾ.
ಅಂತಾನಷ್ಟೇ ಹೋಗ್ಬಿಡ್ಬೇಕು. ದಿಸ್ ಈಸ್ ದಿಸ್ ಈಸ್ ನಾಟ್ ಕಾಂಪ್ರಮೈಸ್. ಫಸ್ಟ್ ಟೈಮ್ ಆಗಿರುವಂತದ್ದು ಕಾಂಪ್ರಮೈಸ್ ಆದ್ರೆ ಸೆಕೆಂಡ್ ಟೈಮ್ ಆಗಿರುವಂತದ್ದು ಕಮಿಟ್ಮೆಂಟ್. ಪ್ರೇರೆ, ಯೆಹೋಷಾಫಾಟನು ದೇವರಲ್ಲಿ ಭಯ ಭಕ್ತಿ ಉಳ್ಳಂತ ವ್ಯಕ್ತಿನೇ. ದೇವರು ಯಾರ ಜೊತೆಗೆ ಹೋಲಿಸಿದ್ದಾರೆ ಅಂತಂದ್ರೆ ದಾವೀದನ ಭಕ್ತಿ ಜೊತೆಗೆ ಹೋಲಿಸಿದಂತ ದೊಡ್ಡ ಭಕ್ತನು ಯೆಹೋಷಾಫಾಟನು. ಬಟ್ ಹಿ ಕಾಂಪ್ರಮೈಸ್. ದಟ್ ಈಸ್ ವಾಟ್ ಐ ಸೆಡ್, ಅನ್ಗಾರ್ಡೆಡ್ ಪ್ಲೇಸ್. ಅದಕ್ಕೆ ನಾನು ಹೇಳಿದೆ ಅದು ಅನ್ಗಾರ್ಡೆಡ್ ಪ್ಲೇಸ್ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇಟ್ಟಿಲ್ಲ ಯೆಹೋಷಾಫಾಟನು. ಅಲ್ಲಿ ತನ್ನನ್ನ ತಾನು ಏನಂತಾರೆ ಭದ್ರ ಮಾಡಿಕೊಂಡಿಲ್ಲ. ನಿಮ್ಮ ನಮ್ಮ ಜೀವನದಲ್ಲೂ ಕೂಡ ಪ್ರೇರೆ ವಾಕ್ಯಗಳನ್ನ ಕೇಳ್ತೇವೆ, ಭಕ್ತಿಯಲ್ಲಿರ್ತೇವೆ. ಎಷ್ಟೇ ಭಕ್ತಿಯಲ್ಲಿದ್ರು ದರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಬ್ಲೈಂಡ್ ಸ್ಪಾಟ್ಸ್ ದಟ್ ಯು ಹ್ಯಾವ್ ನಾಟ್ ಸೀನ್. ದರ್ ವಿಲ್ ಬಿ ಅನ್ಗಾರ್ಡೆಡ್ ಪ್ಲೇಸ್. ಕೆಲವೊಂದು ಸಂದರ್ಭಗಳಿರ್ತವೆ, ಕೆಲವೊಂದು ನಮ್ಮ ಜೀವನಗಳಲ್ಲಿ ಸಿಚುವೇಶನ್ಸ್ ಇರ್ತವೆ ದಟ್ ವಿ ಹ್ಯಾವ್ ನಾಟ್ ಅನ್ಗಾರ್ಡೆಡ್. ವಿ ಹ್ಯಾವ್ ನಾಟ್ ಗಾರ್ಡೆಡ್ ದಟ್. ನಾವದನ್ನ ಭದ್ರ ಮಾಡಿಲ್ಲ, ನಾವದನ್ನ ಸುರಕ್ಷೆ ಮಾಡಿಲ್ಲ. ಸೈತಾನನಿಗೆ ಎಲ್ಲಿ ಹೊಡಿಬೇಕು ಸೈತಾನನಿಗೆ ಗೊತ್ತು. ನಮ್ಮನ್ನ ಎಲ್ಲಿ ಹೊಡೆದ್ರೆ ಬೀಳ್ತೇವೆ ಅನ್ನುವಂಥದ್ದು ಸೈತಾನಿಗೆ ಪರ್ಫೆಕ್ಟ್ ಆಗಿ ಗೊತ್ತು. ಅದಕ್ಕೆ ನಾವು ಎಲ್ಲಾದ್ರೂ ಭದ್ರ ಇಟ್ಟಿಲ್ವಲ್ಲ ಪ್ರೇಯರ್, ಅಲ್ಲೇ ಬಂದು ಹೊಡಿತಾನೆ. ಚೈನಾದವರು ಅಷ್ಟು ದೊಡ್ಡ ನಿರ್ಮಾಣವನ್ನ ಮಾಡಿದ್ದಾರೆ, ಅಷ್ಟು ದೊಡ್ಡ ಕಟ್ಟಡವನ್ನ ಕಟ್ಟಿದ್ದಾರೆ, ಅಷ್ಟು ಖರ್ಚು ಮಾಡಿದ್ದಾರೆ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಎಲ್ಲವೂ ಮಾಡಿದ ನಂತರವೂ ಕೂಡ ಪ್ರೇಯರೆ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಸರಿಯಾಗಿ ಇಡ್ಲಿಕ್ಕಾಗಿಲ್ಲ. ಸೆಕ್ಯೂರಿಟಿ ಗಾರ್ಡ್ಸ್ ಲಂಚ ತಗೊಂಡು ಶತ್ರುಗಳನ್ನ ಒಳಗ್ ಕಳಿಸಿದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ಪ್ರೇಯರೆ ಯಾವುದನ್ನಾದ್ರೆ ಮಾಡಬಾರದೆಂಬುದಾಗಿ ಬೇಲಿಯನ್ನ ಹಾಕೊಂಡಿದ್ದೇವೋ, ಎಲ್ಲಿಗಾದ್ರೆ ಹೋಗಬಾರದೆಂಬುದಾಗಿ ಕಾಂಪೌಂಡ್ ಹಾಕೊಂಡಿದ್ದೇವೋ, ಆ ಕಾಂಪೌಂಡ್ ಅಲ್ಲಿ ಲೂಪ್ ಹೋಲ್ಸ್ ಏನಾದ್ರು ಇದಾವೇನೋ ಒಮ್ಮೆ ಯೋಚನೆ ಮಾಡಿ. ಶತ್ರು ಒಳಗೆ ಬರೋದಕ್ಕೆ ಕಾರಣಗಳೇನಾದ್ರು ಇದಾವೇನೋ ಒಮ್ಮೆ ಯೋಚನೆ ಮಾಡಿ. ಇಲ್ಲ ಬ್ರದರ್ ನಾನು ಎಲ್ಲ ಪರ್ಫೆಕ್ಟ್ ಆಗಿದ್ದೇನೆ ಅಂತ ನಾವು ಅಂದ್ಕೊಳ್ಳೋದಾದ್ರೆ ಎಲ್ಲಾದ್ರೆ ಪರ್ಫೆಕ್ಟ್ ಅಂತ ಅಂದ್ಕೊಳ್ತೀರಲ್ಲ, ಅಲ್ಲಿ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಾತು ಬಹಳ ನನಗೆ ಇಷ್ಟ ಆಗುತ್ತೆ ಪ್ರೇಯರೆ, ಮನುಷ್ಯರಾದಂತ ನಾವ್ ಯಾರು ಪರ್ಫೆಕ್ಟ್ ಅಲ್ಲ. ಒಬ್ರು ಹೇಳ್ತಾರೆ ಮನುಷ್ಯರಾದ ನಾವ್ ಯಾರು ಪರ್ಫೆಕ್ಟ್ ಅಲ್ಲ, ವಿ ಆರ್ ಟ್ರೈಯಿಂಗ್ ಟು ಬಿ ಪರ್ಫೆಕ್ಟ್. ವಿ ಆರ್ ಟ್ರೈಯಿಂಗ್ ಟು ಬಿ ಪರ್ಫೆಕ್ಟ್ ಅಂತಂದ್ರೆ ನಾವ್ ಯಾರು ಪರ್ಫೆಕ್ಟ್ ಆಗಿಲ್ಲ, ಆದ್ರೆ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಪ್ರಯತ್ನಿಸುತ್ತಿರುವಂತವ್ರು ನೀವು ನಾವು. ಹೌದಾ? ಹೌದು. ವಿ ಆರ್ ನಾಟ್ ಪರ್ಫೆಕ್ಟ್, ವಿ ಆರ್ ಟ್ರೈಯಿಂಗ್ ಟು ಬಿ ಪರ್ಫೆಕ್ಟ್. ಪ್ರಯತ್ನಿಸ್ತಿದ್ದೇವೆ. ಹಾಗಾಗಿ ಯಾರು ಕೂಡ ಅಂದ್ಕೊಳ್ಬೇಡಿ ಐ ಆಮ್ ಪರ್ಫೆಕ್ಟ್, ನಾನು ಎಲ್ಲಾ ಕರೆಕ್ಟ್ ಆಗಿದ್ದೇನೆ, ಎಲ್ಲ ಭದ್ರ ಮಾಡಿಟ್ಕೊಂಡಿದ್ದೇನೆ, ಸೈತಾನನ ನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ಒಂದು ಕೆಟ್ಟತನ ನನ್ನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಬಟ್ ಒಮ್ಮೆ ಯೋಚನೆ ಮಾಡಿ, ಅದು ಬರೋದಕ್ಕೆ ಕೆಲವೊಮ್ಮೆ ನಾವು ಕಾಂಪ್ರಮೈಸ್ ಆಗ್ಬಿಡ್ತೇವೆ. ಅದು ಬಂದ ನಂತರ ನಾವು ಆಗುವಂತದ್ದು ಕಾಂಪ್ರಮೈಸ್ ಅಲ್ಲ, ಅದು ಬಂದ ನಂತರ ನಾವು ಆಗುವಂತದ್ದು ಏನೋ ಗೊತ್ತಾ, ಕಮಿಟ್. ಯೆಹೋಷಾಫಾಟನು ಫಸ್ಟ್ ಕಾಂಪ್ರಮೈಸ್ ಆದ, ನಂತರ ಕಮಿಟ್ ಆದ. ಕೆಲವು ವರ್ಷಗಳಾದ ನಂತರ ಅಂದ್ರೆ ಕೆಲವು ವರ್ಷಗಳವರೆಗೂ ಕೂಡ ಏನ್ ನಡೀತಿದೆ, ಮಧ್ಯದಲ್ಲಿ ಸಂಭಾಷಣೆಗಳು ನಡೀತಿದೆ. ಈ ಸಂಭಾಷಣೆಗಳು ಅಲ್ಲಿಗೆ ನಿಂತಿಲ್ಲ, ಮುಂದಕ್ಕೆ ಹೋಗಿದೆ. ಎಷ್ಟು ಮುಂದಕ್ಕೆ ಹೋಗಿದೆ ಅಂತಂದ್ರೆ ಫಸ್ಟ್ ಅವನ್ ಇಲ್ಲಿಗೆ ಬಂದ, ಸೆಕೆಂಡ್ ಇವನಲ್ಲಿಗೆ ಹೋಗ್ತಿದ್ದಾನೆ. ಅರ್ಥ ಆಗ್ತಿದ್ಯಾ ಪ್ರೇರೆ? ಫಸ್ಟ್ ಆಹಾಬನು ಮನೆಗ್ ಬಂದ, ಯೆರೂಸಲೇಮಿಗೆ ಬಂದ ಬೀಗತನ ಮಾಡ್ಲಿಕ್ಕೆ. ಇವಾಗ ಯಾರು ಹೋಗ್ತಿದ್ದಾರೆ? ಕೆಲವು ವರ್ಷಗಳ ನಂತರ ಅವನ ಬಳಿಗೆ ಸಮಾರ್ಯಕ್ಕೆ ಹೋದಾಗ, ಸಮಾರ್ಯಕ್ಕೆ ಯಾರು ಹೋಗ್ಬೇಕು? ಸಮಾರ್ಯ ಯಾರ್ದು? ಇಸ್ರಾಯೇಲ್ಯದು. ಅದಕ್ಕೆ ನಾನು ಜಿಯೋಗ್ರಾಫಿಕಲ್ ಎವಿಡೆನ್ಸ್ ನಿಮಗೆ ಕೊಟ್ಟೆ, ಜಿಯೋಗ್ರಾಫಿಕಲ್ ರೆಫರೆನ್ಸ್. ಸಮಾರ್ಯ ಯಾರ್ದು? ಇಸ್ರಾಯೇಲ್ಯರು. ಸಮಾರ್ಯಕ್ಕೆ ಒಡೆಯನ್ ಯಾರು? ಆಹಾಬನು. ಆಹಾಬನ ಬಳಿಗೆ ಯಾರು ಹೋಗ್ತಿದ್ದಾರೆ? ಯೆಹೋಷಾಫಾಟನ ಹೋಗ್ತಿದ್ದಾನೆ ಪ್ರಿಯರೇ, ಯೆಹೋಷಾಫಾಟನ ಹೋಗ್ತಿದ್ದಾನೆ. ಯಾಕೆ ಹೋಗ್ಬೇಕು ಯೆಹೋಷಾಫಾಟ? ಯಾಕೆ ಗೊತ್ತಾ? ಫೋನ್ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಯ್ತು, ಮೆಸೇಜ್ಗಳು ಜಾಸ್ತಿ ಆಯ್ತು, ಟೆಕ್ಸ್ಟಿಂಗ್ಗಳು ಜಾಸ್ತಿ ಆಯ್ತು. ಹೌದಾ? ಇದೆಲ್ಲ ಇದ್ರನೆ ತಾನೇ ಪ್ರಿಯರೇ ಇವನು ಹೋಗೋದು. ಇದೆಲ್ಲ ಇಳ್ದಿರಾನೆ ಹೋಗ್ತಾನ. ಇದೆಲ್ಲ ಸಂಬಂಧಗಳು ಇಳಿದಿರಾನೆ ಯೆಹೋಷಾಫಾಟನು ಯೆರೂಸಲೇಮನ್ನ ಬಿಟ್ಟು, ದೇಶವನ್ನ ಬಿಟ್ಟು ಹೋಗ್ತಾನ? ಹೋಗಲ್ಲ. ಹೋಗಿದ್ದಾನೆ ಅಂತಂದ್ರೆ ಕಾರಣ ಏನೋ ಗೊತ್ತಾ? ಕಮಿಟ್ ಆದ. ಕೆಲವು ವರ್ಷಗಳ ಮಾತು ನೋಡಿ, ಟೈಮ್ ಗ್ಯಾಪ್ ನಾವು ನೋಡ್ಬೇಕು. ಈ ಕೆಲವು ವರ್ಷಗಳಲ್ಲಿ ಏನ್ ನಡೀತು? ಎಲ್ಲೋ ಇದ್ದವನು, ಅವನಿಗೆ ಇವನಿಗೆ ಆಗಲ್ಲ. ಹೇಳ್ಬೇಕಂದ್ರೆ ಶತ್ರುಗಳಿಬ್ರು, ವೈರ್ಯ ದೇಶದವರು. ಆದರೆ ಈ ಕೆಲವು ವರ್ಷಗಳಲ್ಲಿ ಏನಾಯ್ತು ಗೊತ್ತಾ?
ಯಾರೋ ಆಗಿದ್ದಂತವನು ಸ್ಪೆಷಲ್ ಆದ. ಎಲ್ಲೋ ಇದ್ದಂತವನು ಸ್ಪೆಷಲ್ ಆದ. ನಿಮ್ಮ ನಮ್ಮ ಜೀವನದಲ್ಲೂ ಕೂಡ ಪ್ರೇಯರೇ, ಅವನು ಏನೂ ಅಲ್ಲ, ಅವ್ರು ಏನೂ ಅಲ್ಲ. ಒಂದು ಸಂದರ್ಭ ನಮ್ಮನ್ನ ಏನ್ ಮಾಡುತ್ತೆ ಗೊತ್ತಾ? ಅವ್ರಿಗೆ ಹತ್ತಿರ ಮಾಡುತ್ತೆ. ದೇವರಿಗೋಸ್ಕರ ಅಂತಲ್ಲ, ದೇವರಿಗೋಸ್ಕರ ಹತ್ರ ಆಗ್ತೇವೆ ಅಂತಲ್ಲ, ದೇವರಿಂದ ಅಗಲಿಸೋದಕ್ಕೆ ಹತ್ರ ಆಗ್ತೇವೆ. ಅಹಾಬನ ಬಳಿಗೆ ಹೋದ್ನಂತೆ. ಕೆಳಗಿನ ಸಂದರ್ಭ. ಅಹಾಬನ ಬಳಿಗೆ ಹೋದ. ಅಹಾಬನ ಬಳಿಗೆ ಹೋಗಿದ ತಕ್ಷಣ ಎಲ್ಲಾ ಬಹಳ ದನ ಕುರಿಗಳನ್ನ, ಮಟನ್, ಚಿಕನ್, ಅದು ಇದು ಏನೇನ್ ಕಾಣಿಸುತ್ತೆ ಎಲ್ಲವನ್ನ ಮಾಡಿಸಿ ಎಲ್ಲಾ ವೆರೈಟಿ ಮಾಡಿ ಇಟ್ಟಿದ್ದಾನೆ ಟೇಬಲ್ ಮೇಲೆ. ಒಳ್ಳೆ ಬಾಡೂಟ ಮಾಡಿಸಿದಾನೆ, ಊಟ ಮಾಡಿಸ್ತಿದ್ದಾನೆ. ನೀವು ನನ್ನ ಬಳಿಗೆ ಬರೋದು, ನಾನು ಶ್ರೇಷ್ಠನು, ನಾನು ಧನ್ಯನ ಅಂತ ಹೇಳಿ ಟೆಂಪ್ಟ್ ಮಾಡ್ತಿದ್ದಾನೆ. ಮಾಡಿ ಮಾತನಾಡ್ತಿದ್ದಾನೆ. ವೈನ್ ಕೊಡಿಸ್ತಿದ್ದಾನೆ. ಮತ್ತನನ್ನಾಗಿ ಮಾಡ್ತಿದ್ದಾನೆ. ಇಷ್ಟೆಲ್ಲ ಮಾಡ್ತಿದ್ದಾನೆ. ಕೊನೆಗೆ ಮಾತನಾಡ್ತಾ ಒಂದ್ ಕೇಳ್ದ. ಮಾತನಾಡ್ತಾ ಒಂದ್ ಕೇಳ್ದ. ಏನ್ ಕೇಳ್ತಿದ್ದಾನೆ ಗೊತ್ತಾ? ಅರಸನೇ, ಯೆಹೋಷಾಫಾಟನೇ, ನೀನೆಷ್ಟು ಬಲವಂತನು, ನಿನ್ನ ಬಳಿಯಲ್ಲಿ ಎಷ್ಟು ಬಲವಿದೆ, ನಿನ್ನ ಬಳಿಯಲ್ಲಿ ಎಷ್ಟು ಸೈನಿಕರಿದ್ದಾರೆ. ಹೌದಲ್ಲ, ನೀನು ತುಂಬಾ ಬಲವಂತನಲ್ವಾ? ಆದ್ರೆ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ. ಏನದು ಸಮಸ್ಯೆ? ಏನಂತಂದ್ರೆ, ನಮ್ಮ ಮೇಲೆ ಯುದ್ಧಕ್ ಬಂದಿದ್ದಾರೆ. ನಾವು ಸ್ವಲ್ಪ ಜಗಳ ಆಡಕ್ ಹೋಗ್ಬೇಕು, ಯುದ್ಧಕ್ಕೆ ಹೋಗ್ಬೇಕು. ಯಾರ ಮೇಲೆ? ರಾಮೋತ್ ಗಿಲಾದ್ ಮೇಲೆ. ನೋಡಿ, ರಾಮೋತ್ ಗಿಲಾದ್ಯದ ಮೇಲೆ ನಾವು ಯುದ್ಧಕ್ಕೆ ಹೋಗ್ಬೇಕು. ಸ್ವಲ್ಪ ನೀವು ನಮ್ ಜೊತೆಗ್ ಬರ್ತೀರಾ ಯುದ್ಧಕ್ಕೆ? ಎಲ್ ಕೇಳಬೇಕೋ ಅಲ್ಲೇ ಕೇಳ್ತಿದ್ದಾನೆ. ನೋಡಿ, ಎಲ್ಲವೂ ಕೂಡ ಎಲ್ಲಾ ಸಂದರ್ಭದಲ್ಲಿ ಕೇಳುವಂತವಲ್ಲ. ಇವಾಗ ಆಹಾಬನು ಫಸ್ಟ್ ಬೀಗತನ ಮಾಡ್ಲಿಕ್ಕೆ ಬಂದಾಗ, ಅರಸನೇ ಯುದ್ಧಕ್ಕೆ ಹೋಗ್ಬೇಕು, ಬರ್ತೀರಾ ನನ್ ಜೊತೆಗೆ ಅಂತಂದ್ರೆ ಬರ್ತಿರ್ಲಿಲ್ಲ. ನೀನು ಬೇಡ, ನಿನ್ನ ಬೀಗತನನು ಕೂಡ ಬೇಡ ಅಂತ ಹೇಳಿ ಒದ್ದು ಕಳಿಸ್ತಿದ್ದ. ಆದ್ರೆ ಮನೆಗ್ ಕರೆಸಿದಾನೆ, ಮನೇಲಿ ಊಟ ಮಾಡಿಸ್ತಿದ್ದಾನೆ, ಒಳ್ಳೆ ಊಟ ಮಾಡಿಸ್ತಿದ್ದಾನೆ, ಒಳ್ಳೆ ಮತ್ತಲ್ಲಿ ಎಬರಿಸಿದಾನೆ, ಒಳ್ಳೆ ನಶೆಯಲ್ಲಿದ್ದಾನೆ. ಏನ್ ಕೇಳ್ತಿದ್ದಾನೆ ಗೊತ್ತಾ? ಯುದ್ಧಕ್ಕೆ ಹೋಗ್ಬೇಕು, ನಿನ್ ಸಹಾಯ ಬೇಕು. ಯಾಕಂತಂದ್ರೆ ಅವನಿಗೆ ಗೊತ್ತು, ಯೆಹೋಷಾಫಾಟನು ಯುದ್ಧಕ್ಕೆ ಬಂದ ಅಂತಂದ್ರೆ ಜಯ ಸಿಗುತ್ತೆ ಅಂತ ಆತನಿಗೆ ಗೊತ್ತು, ದೇವರಿದ್ದಾರೆ ಅಂತ ಅವನಿಗೆ ಗೊತ್ತು. ಕೇಳದ, ಬರ್ತೀರಾ ನನ್ ಜೊತೆಗೆ ಅಂದಾಗ ಅವಾಗ ಯೆಹೋಷಾಫಾಟನು ಉಪಯೋಗಿಸ್ತಿರುವಂತ ಮಾತ್ ನಾವ್ ನೋಡೋಣ ಪ್ರಿಯರೇ. 6ನೇ ವಚನ. ಆದರೆ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನನ್ನು, ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು, ಅವನು, ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ. ಅವನು ಇಮ್ಲನ ಮಗನಾದ ಕ್ಷಮಿಸಿ ಬ್ರದರ್, ಕ್ಷಮಿಸಿ, ನಂದು ತಪ್ಪು. 3ನೇ ವಚನ. ಇಸ್ರಾಯೇಲ್ಯರ ಅರಸನಾದ ಅಹಾಬನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನನ್ನು, ನನ್ನ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು, ಅವನು, ನಾನು ನೀನು, ನನ್ನ ಜನರೂ ನಿನ್ನ ಜನರು ಒಂದೇ ಅಲ್ಲವೋ? ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟು, ಅನಂತರ ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು. ಸಾಕು. ನನ್ನ ಜನರು ನಿನ್ನ ಜನರಂತೆ, ನನ್ನ ಸೈನಿಕರು ನಿನ್ನ ಸೈನಿಕರಂತೆ, ನಂದೆಲ್ಲ ನಿಂದೆ ಅಂತೆ. ಯಾವಾಗಾದ್ರೂ ನನ್ನ ಜನರು ನಿನ್ನವರು? ಯಾವಾಗಾದ್ರೂ ನನ್ನ ಸೈನಿಕರು ನಿನ್ನವರು? ಯಾವಾಗಾಯ್ತು ಇದೆಲ್ಲ? ನೀನೇನೋ ಇಸ್ರಾಯೇಲ್ಯನು, ನಾನೇನೋ ಯಹೂದನು. ಹೌದಾ? ಬೇಡ ಅಂತ ಹೋದವ್ರು ನೀವೆಲ್ಲ. ನಿಮಗಿಷ್ಟ ಬಂದಂಗ ನೀವು ಬದುಕ್ತಿದ್ದೀರಾ. ನಾವೇನೋ ದೇವ್ರು ಅನ್ಕೊಂಡ್ ನಾವು ಬದುಕ್ತಿದೀವಿ. ನೀನ್ ಯಾರ ಇದನ್ನ ಕೇಳಕ್ಕೆ ಅಂತ ಹೇಳಿಲ್ಲ ಪ್ರಿಯರೇ. ಏನ್ ಹೇಳ್ತಿದ್ದಾನೆ ನೋಡಿ ಪ್ರಿಯರೇ, ಏನು ಒಳ್ಳೆ ಮಾತು ಹೇಳ್ತಿದ್ದಾನೆ ನೋಡಿ. ನಾನು ನೀನು, ನನ್ನ ಜನರು ನಿನ್ನ ಜನರು ಒಂದೇ ಅಲ್ವಾ? ನಾವು ಒಂದೇ ತಾಯಿ ಮಕ್ಕಳಲ್ವಾ? ಒಂದೇ ಜನಾಂಗದವರಲ್ವಾ ನಾವು? ಒಂದೇ ಅಲ್ಲವೋ? ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟನು. ನಾನ್ ಬರುತ್ತೇನೆ ನಿನ್ನ ಜೊತೆಗೆ. ನೀನು ನಾನು ಬೇರೆನಾ? ನೀವು ಅಣ್ಣ ತಮ್ಮಂದಿರಲ್ವಾ? ಹೋಗೋಣ ಬಾ ಯುದ್ಧಕ್ಕೆ. ಊಟಕ್ಕೆ ಹೋಗೋದು ತಪ್ಪಲ್ಲ ಪ್ರಿಯರೇ. ಊಟಕ್ಕೋಗಿ ತೆಗೆದುಕೊಂಡಂತ ನಿರ್ಣಯ ತಪ್ಪು. ಯುದ್ಧಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅರ್ಥ ಏನ್ ಹೇಳಿ?
ಯುದ್ಧಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅರ್ಥ ಏನ್ ಹೇಳಿ? ಮುಗಿದೋಯ್ತಲ್ಲಿ. ಮಾತಾಡಕ್ ಏನು ಇಲ್ಲ, ಮುಗಿದೋಯ್ತು. ಏನ್ ಮುಗಿದೋಯ್ತು? ಏನ್ ಮುಗಿದೋಯ್ತು? ದೇವರ ಮೇಲಿದ್ದಂತಹ ಭಕ್ತಿ ಮರೆತೋದ, ದೇವರ ಜೊತೆಗಿದ್ದಂತಹ ಕಮಿಟ್ಮೆಂಟ್ ಮರೆತೋದ, ದೇವರ ಜೊತೆಗಿದ್ದಂತ ಆ ಒಡಂಬಡಿಕೆ ಮರೆತೋದ, ದೇವರನ್ನೇ ಮರೆತೋದ. ಮರೆತೋಗಿ ನನ್ನ ಜನರು ನಿನ್ನ ಜನರೇ, ನನ್ನ ರಾಜ್ಯವು ನಿನ್ನ ರಾಜ್ಯವೇ, ನಾವು ನೀವು ಒಂದೇ ಅಲ್ವಾ, ಭಾವಗಣ ಯುದ್ಧಕ್ಕೆ ಅಂತ ಹೇಳ್ತಿದ್ದಾನೆ ಪ್ರಿಯರೇ. ಭಾವಗಣ ಯುದ್ಧಕ್ಕೆ. ಬೀಗತನ ಮಾಡ್ಕೊಳ್ಳೋದು, ಯಾಹಾಬನು ಯೆಹೋಷಾಫಾಟನ ಮನೆಗ್ ಬರೋದು ತಪ್ಪಲ್ಲ. ಯೆಹೋಷಾಫಾಟನು ಅಹಾಬನ ಮನೆಗೆ ಹೋಗೋದು ಕೂಡ ತಪ್ಪಲ್ಲ. ಎಲ್ಲವೂ ಕೂಡ ಲಿಮಿಟ್ ಅಲ್ಲಿ ಇದೆ. ಈ ಮೂರನೇ ಸ್ಟೆಪ್ ಬಹಳ ತಪ್ಪು. ಈ ಮೂರನೇ ಹಂತ ಬಹಳ ತಪ್ಪು. ಯುದ್ಧಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಯುದ್ಧಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಇದು ತಪ್ಪು. ಇದು ತಪ್ಪು. ಅನೇಕರಾಗಿರುವಂತ ನಾವು ಪ್ರಿಯರೇ ಎಲ್ಲವನ್ನ ಮಾಡ್ತೇವೆ. ಕೊನೆಯ ಸ್ಟೆಪ್ ಏನಾಗುತ್ತೋ ಗೊತ್ತಾ? ಅದು ಯಾರಿಗೂ ಇಷ್ಟ ಇಲ್ಲದಿರುವಂತ ಕೆಲಸ, ಯಾರು ಒಪ್ಪದಂತ ಕೆಲಸವನ್ನ ನಾವು ಮಾಡ್ತೇವೆ. ಅದು ಯಾರು ಒಪ್ಪಲ್ಲ, ಯಾರು ಇಷ್ಟಪಡಲ್ಲ. ಅದನ್ನ ನಾವು ಮಾಡೋದಕ್ಕೆ ಧೈರ್ಯ ಮಾಡ್ತೇವೆ, ರೆಡಿ ಆಗ್ತೇವೆ. ಅಷ್ಟು ಧೈರ್ಯ ಎಲ್ಲಿಂದ ಬಂತು ನಿನಗೆ? ಎಲ್ಲಿಂದ ಬಂತು ಅಷ್ಟು ಧೈರ್ಯ ನಿನಗೆ? ಅಹಾಬನಂತವನು ನಮ್ಮ ಜೀವನದಲ್ಲಿ ಬಂದು ಏನ್ ಮಾಡ್ದ? ನಶೆಯಲ್ಲಿ ಮತ್ತಿಗಿಳಿಸ್ದ ನಮ್ಮನ್ನ. ಮತ್ತಿಗಿಳಿಸಿ ಏನ್ ಮಾಡ್ದ? ನಮ್ಮನ್ನ ಯುದ್ಧ ಮಾಡ್ಲಿಕ್ಕೆ ರೆಡಿ ಮಾಡಿಸ್ದ. ಮಾಡಬಾರ್ದಾದಂತ ಕೆಲಸವನ್ನ ಮಾಡಿಸ್ಲಿಕ್ಕೆ ರೆಡಿ ಮಾಡಿಸ್ದ. ಯಾವ ಕೆಲಸವನ್ನಾದ್ರೆ ಮಾಡಬಾರದು, ಯಾವ ಕೆಲಸ ಆದ್ರೆ ನಿನ್ನದಲ್ಲವೋ ಅದನ್ನ ಮಾಡಿಸ್ಲಿಕ್ಕೆ ರೆಡಿ ಆದ. ನಮ್ಮ ಜೀವನದಲ್ಲಿ ಅಹಾಬನ್ ಯಾರಿದಾರ ನೋಡಿ. ನಮ್ಮ ಜೀವನದಲ್ಲಿ ನಮ್ಮನ್ನ ಕುತಂತ್ರವಾಗಿ, ನಮ್ಮನ್ನ ಕನ್ನಿಂಗ್ ಆಗಿ ಚೇಂಜ್ ಮಾಡುವುದಕ್ಕೆ ಬರುವಂತವನು ಯಾರಾದ್ರೂ ಇದಾರೆ ಚೆಕ್ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ಅಹಾಬನ್ ಇದಾನ ನಿನ್ ಜೀವನದಲ್ಲಿ? ಕೆಡಿಸ್ತಿದಾನ? ಹಾಳು ಮಾಡ್ತಿದಾನ? ಯೋಚನೆ ಮಾಡಿ. ಇಲ್ಲ ಬ್ರದರ್, ಐ ಆಮ್ ಪರ್ಫೆಕ್ಟ್ ಹಾಗಂತ ಹೇಳೋದು ತಪ್ಪು ಪ್ರಿಯ. ಅಂತ ಹೇಳೋದು ತಪ್ಪು. ಹಾಗಂತ ಹೇಳಬಾರ್ದು. ಪರ್ಫೆಕ್ಟ್ ಅಂತ ಹೇಳುವುದಕ್ಕೆ ಸಾಧ್ಯವಾಗಿರುವಂತವ್ರು ಒಂದೇ ಒಂದು ವ್ಯಕ್ತಿ, ಆತನು ಯೇಸು ಕ್ರಿಸ್ತನು. ನಾವು ಪರ್ಫೆಕ್ಟ್ ಅಲ್ಲ. ವಿ ಆರ್ ಇಮಿಟೇಟಿಂಗ್ ಜೀಸಸ್. ನಾವು ಕ್ರಿಸ್ತನನ್ನ ಹೋಲಿ ಜೀವಿಸೋದಕ್ಕೆ ಪ್ರಯತ್ನಿಸ್ತಿದ್ದೇವೆ, ಆದರೆ ಕ್ರಿಸ್ತನಂತೆ ಅಲ್ಲ. ವಿ ಆರ್ ಇಮಿಟೇಟಿಂಗ್ ಜೀಸಸ್. ಕೊನೆಗೆ ಏನಾಗ್ತೇವೆ? ಕ್ರಿಸ್ತನಂತೆ ಆಗ್ತೇವೆ. ಸೊ ಡೋಂಟ್ ಟೆಲ್ ದಟ್ ಐ ಆಮ್ ಪರ್ಫೆಕ್ಟ್. ನೋ, ಯು ಆರ್ ನಾಟ್. ಯು ಆರ್ ಟ್ರೈಂಗ್ ಟು ಬಿ ಪರ್ಫೆಕ್ಟ್. ಯು ಆರ್ ಟ್ರೈಂಗ್ ಟು ಬಿ ಜೀಸಸ್, ಬಟ್ ಯು ಆರ್ ನಾಟ್ ಜೀಸಸ್. ಅರ್ಥ ಆಗ್ತಿದ್ಯಾ? ನಾವು ಯೇಸು ಕ್ರಿಸ್ತರಲ್ಲ, ಬಟ್ ವಿ ಆರ್ ಟ್ರೈಂಗ್ ಟು ಬಿ ಕ್ರೈಸ್ಟ್. ಅಂದ್ರೆ ಕ್ರಿಸ್ತನ ಆಗಿರೋದಕ್ಕೆ ಪ್ರಯತ್ನಿಸ್ತಿದ್ದೇವೆ. ಅಷ್ಟೇ ಬಿಟ್ರೆ ನಾನು ಪರ್ಫೆಕ್ಟ್ ಅಂತ ಹೇಳುವಂತವ್ರು ತಪ್ಪದು. ಸೊ ಯುದ್ಧಕ್ಕೆ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ ಪ್ರಿಯರೇ. ಫಸ್ಟ್ ಕಾಂಪ್ರಮೈಸ್ ಆದ, ಕಮಿಟ್ ಆದ. ಮೂರನೇದೇನ ಗೊತ್ತಾ? ತಪ್ಪು ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಿದ್ದಾನೆ. ಯಾವ ತಪ್ಪನ್ನ ಮಾಡಬಾರ್ದಿತ್ತೋ ಆ ತಪ್ಪನ್ನ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗ್ತಿದ್ದಾನೆ. ಯಾವ ತಪ್ಪು ಆಗಬಾರದೋ ಆ ತಪ್ಪನ್ನ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗ್ತಿದ್ದಾನೆ. ನಾವು ಕೂಡ ಪ್ರೇಯರ್ ಫಸ್ಟ್ ಕಮಿಟ್ ಆಗ್ತೇವೆ. ಯಾಕಮ್ಮ ಪ್ರೀತಿ ಮಾಡಿದೆ? ಯಾಕೋ ಪ್ರೀತಿ ಮಾಡಿದೆ ಆ ಹುಡುಗಿನ? ಬಂದು ಕೇಳ್ಬಿಟ್ಟ. ಅದಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗಿಲ್ಲ. ಅದಕ್ಕೆ ಏನ್ ಮಾಡಿದೆ? ಕಾಂಪ್ರಮೈಸ್ ಆದ. ಸರಿ ಆಯ್ತು, ಅದೇನೋ ಅರ್ಜೆಂಟ್ ಅಲ್ಲಿ ಗೊತ್ತಿಲ್ದೆ ನಡೆದೋಯ್ತಾ? ಓಕೆ, ನಡೆದೋಯ್ತು, ಹೋಗಿ ಚಲೋ ಲೀವ್ ಇಟ್. ಅಷ್ಟೇನ? ಅಲ್ಲಿಗೆ ನಿಂತೋಯ್ತಾ? ಇಲ್ಲ, ಅಲ್ಲಿಗೆ ನಿಂತಿಲ್ಲ. ಕೆಲವು ವರ್ಷಗಳ ನಂತರ ಏನಾಯ್ತು? ಕಮಿಟ್ಮೆಂಟ್ ಆಯ್ತು. ಕೆಲವು ವರ್ಷಗಳಲ್ಲಿ ಏನಾಯ್ತು? ಕಮಿಟ್ಮೆಂಟ್ ಆಯ್ತು. ಈ ಕಮಿಟ್ಮೆಂಟ್ ಒಳ್ಳೇದಕ್ಕಾಯ್ತಪ್ಪ ನಿನಗೆ? ಫಸ್ಟ್ ಕಾಂಪ್ರಮೈಸ್ ಆದೆ. ಬಂದ್ ಕೇಳಿದ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಅದಕ್ಕೆ ಕಾಂಪ್ರಮೈಸ್ ಆದೆ, ಆಕ್ಸೆಪ್ಟ್ ಮಾಡಿದೆ. ನಂತರ ಏನಾಯ್ತು? ಕಮಿಟ್ ಆದ. ಅದೆಂಗಾದೆ ಕಮಿಟ್? ಸರಿ ಆಯ್ತು, ಕಮಿಟ್ ಆದೆ. ತಪ್ಪಂತ ಗೊತ್ತಿರ್ಲಿಲ್ವಾ? ಗೊತ್ತು. ಮಾಡಬಾರದಂತ ಗೊತ್ತು, ಎಲ್ಲ ಗೊತ್ತು, ಬಟ್ ಸ್ಟಿಲ್ ಐ ಹ್ಯಾವ್ ಕಮಿಟೆಡ್. ಇದು ನೋಡಿ, ಇದು ವಿಚಿತ್ರ, ಇದು ಭಯಂಕರ. ತಪ್ಪ ಗೊತ್ತು, ಪಾಪ ಗೊತ್ತು, ವಾಕ್ಯ ಗೊತ್ತು, ದೇವರು ಗೊತ್ತು, ಮಾಡಬಾರದು ಗೊತ್ತು, ಎಲ್ಲ ಗೊತ್ತು, ಬಟ್ ಸ್ಟಿಲ್ ಐ ಹ್ಯಾವ್ ಡನ್, ಬಟ್ ಸ್ಟಿಲ್ ಐ ಹ್ಯಾವ್ ಕಮಿಟೆಡ್.
ಕಮಿಟ್ ಆದ್ರಂತೆ. ಕಮಿಟ್ ಆದ್ಮೇಲೆ ಏನಾಯ್ತಪ್ಪ? 3ನೇ ಹಂತಕ್ಕೆ ಇಳಿದೆ ಈಗ. 3ನೇ ಹಂತ ಯಾವ್ದಪ್ಪ? ಮಾಡಬಾರದು, ಹೋಗಬಾರದು, ಹೇಳಬಾರದು, ಗೊತ್ತಾಗಬಾರದು. ಈ ಯಾವ್ದಾದ್ರೆ ನೆಗೆಟಿವಿಟಿ ಇತ್ತಲ್ಲ, ಯಾವ್ದಾದ್ರೆ ಮಾಡಬಾರದು ಬಾರದು ಬಾರದು ಅಂತ ಇತ್ತಲ್ಲ, ಅದನ್ನೆಲ್ಲ ಬಹುದು ಮಾಡಬಹುದು, ಹೋಗಬಹುದು ಎನ್ನುವಂತ ಲೆವೆಲ್ಗೆ ನಾವು ಹೋಗ್ಬಿಡ್ತೀವಿ. ಯೆಹೋಷಾಫಾಟನ ಅದನ್ನೇ ಮಾಡ್ತಿದ್ದಾನೆ. ಯೆಹೋಷಾಫಾಟನ ಜೀವನದಲ್ಲಿ ಆದಂತದ್ದು ಅದೇ. ಇಷ್ಟೆಲ್ಲಾ ಮಾಡಿದ್ಮೇಲೆ ಅವಾಗ ಯೆಹೋಷಾಫಾಟನ ಏನಂತ ಕೇಳ್ತಿದ್ದಾನೆ ನೋಡಿ 4ನೇ ವಚನದಲ್ಲಿ. ಅನಂತರ ಯೆಹೋವನ ಸನ್ನಿಧಿಯಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು. ಈಗ ಬಂದ ದೇವರ ಹತ್ರ. ಇಷ್ಟೊತ್ತು ಬಂದಿಲ್ಲ, ಇಷ್ಟೊತ್ತು ಕಾಣಿಸಿಲ್ಲ, ಇಷ್ಟೊತ್ತು ದೇವರ ನೆನಪು ಬಂದಿಲ್ಲ. ಈಗ ಬಂದ ದೇವರ ಹತ್ರ. ಈಗ ಬಂದ ಏನಂತ ದೇವರ ಹತ್ರ ಕೇಳ್ಬೇಕು. ನಾನ್ ಮಾಡ್ತಿರೋದು ಕರೆಕ್ಟೋ ತಪ್ಪೋ ಅಂತೇಳಿ ಈಗ ದೇವರನ್ನ ಈಗ ಕೇಳ್ತೀಯ. ತುಂಬಾ ಜನ ಪ್ರಿಯರೇ, ದೇವರಲ್ಲಿರುವಂತ ಯವನಸ್ಥರು, ಕ್ರೈಸ್ತರಾಗಿರುವಂತ ಯವನಸ್ಥರು ಎಲ್ಲಾ ಮಾಡ್ಬಿಡ್ತಾರೆ. ಎಲ್ಲ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಡ್ತಾರೆ. ಆಮೇಲೆ ಒನ್ಸ್ ಅಪಾನ್ ಎ ಟೈಮ್, ಒನ್ ಫೈನ್ ಡೇ ದೇವ್ರ ಹತ್ರ ಬಂದು ಅವಾಗ ದೇವ್ರ ಹತ್ರ ಕೇಳ್ತಾರೆ, ದೇವ್ರೇ ನಾನ್ ಮಾಡ್ತಿರೋದು ಕರೆಕ್ಟೇನಾ? ನನ್ ಜೀವನದಲ್ಲಿ ನನ್ನ ಚಿತ್ತ ನಡೀತಿದ್ಯಾ? ಯಾವಾಗಮ್ಮ ಕೇಳ್ಬೇಕು ನೀನು? ಯಾವಾಗಪ್ಪ ಕೇಳ್ಬೇಕು ನೀನು? ನೀನ್ ಫಸ್ಟ್ ಎಲ್ಲ ನೀನ್ ಮೊದ್ಲು ಕೇಳ್ಬೇಕು ತಾನೆ. ನೀನು ಮೊದ್ಲು ಕೇಳಲ್ಲ. ಎಲ್ಲ ಆಗೋಯ್ತು. ಏನಂತಾರೆ, ಕಾಂಪ್ರಮೈಸ್ ಆದೆ, ಕಮಿಟ್ ಆದೆ, ಹೋಗ್ಬೇಕು ಅಂತ ರೆಡಿ ಆದೆ, ಎಲ್ಲ ಆದ್ಮೇಲೆ ಇವಾಗ ದೇವ್ರ ಹತ್ರ ಬಂದು, ದೇವ್ರೆ ನನ್ನ ಈ ನಿರ್ಣಯ ಕರೆಕ್ಟೇನಾ? ನನ್ನ ಈ ಒಂದು ಪದ್ಧತಿ ಕರೆಕ್ಟೇನಾ? ಇನ್ನು ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇನ್ನು ಬ್ರದರ್ ರೆಫರೆನ್ಸ್ ಕೇಳಿದಿರಲ್ಲ, 8ನೇ ಅಧ್ಯಾಯ 5ನೇ ವಚನ. 8ನೇ ಅಧ್ಯಾಯ 5ನೇ ವಚನ. ಓಕೆ, ಸಾರಿ, 18ನೇ ಅಧ್ಯಾಯ 5ನೇ ವಚನ, 2ನೇ ಪೂರ್ವಕಾಲ ವೃತ್ತ ಅಂತ. ಓಕೆ, ಎಲ್ಲಿದ್ವಿ? ಕಾಂಪ್ರಮೈಸ್ ಆದ್ರು, ಕಮಿಟ್ ಆದ್ರು, ಎಲ್ಲ ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೊಂಡ್ರು. ಕೊನೆಗೆ ಯಾರನ್ನ ಕೇಳ್ತಿದ್ದಾರೆ? ದೇವರನ್ನ ಕೇಳ್ತಿದ್ದಾರೆ. ಯವನಸ್ಥರು ಕೂಡ ತುಂಬಾ ಜನ ಏನು ವಿಚಿತ್ರವಾದಂತ ಉತ್ತರ ಕೊಡ್ತಾರೆ ಗೊತ್ತಾ? ನಾನು ಕ್ರೈಸ್ತನೇ, ಆ ಹುಡುಗಿನೂ ಕ್ರೈಸ್ತಳೆ, ನಾವಿಬ್ರು ಒಂದಾದ್ರೆ ಒಂದಾದ್ರೆ ಏನ್ ಮಾಡ್ತೀರಾ? ದೇವ್ರ ಸೇವೆನ ಬಲವಾಗಿ ಮಾಡ್ತೇವೆ, ದೇವ್ರ ಸೇವೆನ ಹೆಚ್ಚಾಗಿ ಮಾಡ್ತೇವೆ. ಅದಕ್ಕೆ ಈಗ ಏನ್ ಮಾಡ್ಬೇಕು? ನಿಮ್ಮನ್ನ ನಾವು ಏನ್ ಮಾಡ್ಬೇಕಪ್ಪ? 1000 ಜನರನ್ನ ಕರ್ಸ್ಬಿಟ್ಟು ಊಟ ತಿಂಡಿ ಹಾಕ್ಸ್ಬಿಟ್ಟು ಎಲ್ಲಾರ ಮುಂದೆ ಮದುವೆ ಮಾಡ್ಬೇಕು. ಹೌದಾ? ನಾನು ಕ್ರೈಸ್ತನೇ, ಆ ಹುಡುಗಾನು ಕ್ರೈಸ್ತರೇ, ನಾನು ಆ ಹುಡುಗಿ ಇಬ್ರು ಸೇರಿ ದೇವರ ಸೇವೆಯಲ್ಲಿ ಬಲವಾಗಿ ದೃಢವಾಗಿ ಆತನ ಸೇವೆಯನ್ನು ಮಾಡ್ತೇವೆ. ಯಾರನ್ನ ಕೇಳಮ ಶುರು ಮಾಡಿದೆ? ಅಪ್ಪ ಅಮ್ಮನ್ ಕೇಳಿದ್ದ? ಇಲ್ಲ. ಸರಿ ಆಯ್ತು. ದೇವ್ರನ್ನೇನಾದ್ರು ಕೇಳಿದ್ದ? ಅವಾಗೇನಾದ್ರು ಇಲ್ಲ ಮಾಡಿಲ್ಲ. ಮತ್ ಇವಾಗ ಯಾಕೆ ನೀನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಇವಾಗ ಯಾಕೆ ಓವರ್ ಎಕ್ಸೈಟ್ ಆಗ್ತಿದೆ? ನಾನ್ ದೇವ್ರ ಸೇವೆ ಮಾಡ್ಬೇಕು. ದೇವ್ರ ಸೇವೆ ಮಾಡುವಂತವನ ನಿನಗ ಆ ಉದ್ದೇಶ ಇದ್ದಿದ್ರೆ ನೀನ್ ಇಷ್ಟು ಕೆಲಸ ಮಾಡ್ತಿರ್ಲಿಲ್ಲ. ದೇವ್ರ ಸೇವೆ ಮಾಡ್ಬೇಕೆನ್ನುವಂತ ಆ ಛಲ ನಿನ್ನಲ್ಲಿ ಇದ್ದಿದ್ರೆ ನೀನ್ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿರ್ಲಿಲ್ಲ. ದೇವ್ರ ಸೇವೆ ಅಂತಂದ್ಮೇಲೆ ನೀನ್ ದೇವ್ರ ಮೇಲೆ ಆಧಾರ ಆಗ್ತಿದ್ದೆ, ನಿನ್ನ ಮೇಲಲ್ಲ. ನಿನ್ನ ಮೇಲೆ ನಿನ್ನ ಆಧಾರ ಆಗ್ಬಿಟ್ಟು ನಿನಗೆ ಇಷ್ಟ ಬಂದಂತ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ದೇವ್ರ ಫೋಟೋ ಸಾಕ? ಅಷ್ಟೇ ಸಾಕ? ಸಾಕು. ಕೆಟ್ಟದಾಗಿರುತ್ತೆ ಪ್ರಿಯ, ತುಂಬಾ ಕೆಟ್ಟದಾಗಿರುತ್ತೆ. ಕೆಲವು ಜನ ಕೇಳೋದಾದ್ರು ಕೇಳ್ತಾರೆ, ಕೆಲವು ಜನ ಕೇಳೋದಿಲ್ಲ. ದೇವ್ರೆ ನಾನ್ ಕಾಂಪ್ರಮೈಸ್ ಆದೆ, ನೀನು ಕೂಡ ಕಾಂಪ್ರಮೈಸ್ ಆಗ್ಬಿಡು. ನಾನ್ ಕಾಂಪ್ರಮೈಸ್ ಆದೆ, ಸೊ ನೀನು ಕೂಡ ಕಾಂಪ್ರಮೈಸ್ ಆಗ್ಬಿಡು. ಯಾಕಂತಂದ್ರೆ ನಾನ್ ಹೆಂಗೂ ಬಿಡಕ್ ಆಗಲ್ಲ. ಅದಕ್ಕೆ ನೀನು ಕಾಂಪ್ರಮೈಸ್ ಆಗ್ಬಿಟ್ಟು ನೋಡ್ದಂತಿದ್ಬಿಡ್ತೀಯ. ಯಾಕಂತಂದ್ರೆ ನನಗ್ ಗೊತ್ತು ತಪ್ಪಂತ, ಬಟ್ ಸ್ಟಿಲ್ ನಾನ್ ಕಾಂಪ್ರಮೈಸ್ ಆದ್ನಲ್ಲ, ನಾನ್ ಕಮಿಟ್ ಆದ್ನಲ್ಲ, ಸೊ ನೀನು ಕೂಡ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ಎಸ್ ಸರ್,
ಕ್ರೈಸ್ತ ಯವನಸ್ಥರ ಬಗ್ಗೆನೇ ನಾನು ಮಾತನಾಡ್ತಿದ್ದೇನೆ. ನಮ್ಮ ಬಗ್ಗೆನೇ ನಾನು ಮಾತನಾಡ್ತಿದ್ದೇನೆ. ಕ್ರೈಸ್ತರ ಬಗ್ಗೆ ಮಾತ್ರ ನಾನು ಮಾತನಾಡ್ತಿದ್ದೇನೆ. ಕಾಂಪ್ರಮೈಸ್, ಕಮಿಟ್ಮೆಂಟ್ ಆಗ್ಬಾರ್ದು. ಯಾವತ್ತಿಗೂ ಅದಾಗಬಾರ್ದು. ದೇವ್ರ ಹತ್ರ ಅವಾಗ ಬಂದು ಕೇಳ್ತಿದ್ದಾನೆ. ಯಾರು? ಯೆಹೋಷಾಫಾಟನು. ಕೇಳೋದಕ್ಕೆ ಹೇಳಕ್ ಯಾರು ಇರ್ಬೇಕಲ್ವಾ ಅಲ್ಲಿ? ಎಲ್ಲಿ ಇವನೇನು ಯೆಹೋಷಾಫಾಟನೇನು ಯೂದ ದೇಶದಲ್ಲಿ ಇಲ್ಲ, ಎಲ್ಲಿದ್ದಾನೆ? ಇಸ್ರಾಯೇಲ್ ದೇಶದಲ್ಲಿ ಇದ್ದಾನೆ. ಇಸ್ರಾಯೇಲ್ ದೇಶದಲ್ಲಿ ಯೆಹೋವನ ಪೂಜಾರಿಗಳಿಗಿಂತ ಜಾಸ್ತಿ ಆಶೇರ್ ಪೂಜಾರಿಗಳಿದ್ದಾರೆ. ನಾನ್ ದೇವ್ರನ್ನ ಕೇಳ್ಬೇಕು, ನಾನ್ ಮಾಡ್ತಿರೋದು ಕರೆಕ್ಟಾ ಇಲ್ವಾ? ಇವಾಗಾದ್ರೂ ಬುದ್ಧಿ ಬಂತು. ನನಗೆ ಕರೆಕ್ಟಾ ಇಲ್ವೋ ಕೇಳ್ಬೇಕು ಅಂತ ಹೇಳಿ ಕೇಳಿದಾಗ ಸುಮಾರು ಜನ ಗುಂಪು ಬಂದ್ರಂತೆ. ಯಾರು ಬ್ರದರ್ ಇವರೆಲ್ಲ? ಯಾರು ಬ್ರದರ್? ಯಾರಿಲ್ಲಿ? ಯೆಹೂದನು, ಯಾರು? ಅಹಾಬನು ಬ್ರದರ್. ಇಬ್ರು ಬ್ರದರ್ ಆಗ್ಬಿಟ್ಟಾರ. ಬ್ರದರ್ ಯಾರು ಇವರೆಲ್ಲ? ಇಷ್ಟ ಜನ ಬರ್ತಿದ್ದಾರೆ ಪೂಜಾರಿಗಳು. ಯಾರು ಅಂದ್ರೆ, ನಮ್ ದೇಶದಲ್ಲಿ ಸ್ಪೆಷಲ್ ಪೂಜೆ ನಡೆಯುತ್ತಪ್ಪ. ಸ್ಪೆಷಲ್ ಪೂಜೆನಾ? ಯಾರ್ದು? ಆಶೇರ್ ದೇವತೆಯ ಪೂಜಾರಿಗಳು ಇವರೆಲ್ಲ. ಓ, ಸ್ಪೆಷಲ್ ಇದಾ? ಇವರೆಲ್ಲರೂ ಬಂದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರಾಜನೇ ನೀನು ಯುದ್ಧಕ್ಕೆ ಹೋಗು, ನಿನ್ ಗೆಲ್ತೀಯ. ರಾಜನೇ ನೀನು ಯುದ್ಧಕ್ಕೆ ಹೋಗು, ನಿನ್ ಗೆಲ್ತೀಯ. ಕಮಿಟ್ ಆದ್ಮೇಲೆ ನಮ್ ಸುತ್ತಲೂ ಕೆಲವರು ಬರ್ತಾರೆ ಪ್ರಿಯರು. ನಮ್ಮ ಸುತ್ತಲೂ ಕೆಲವರು ಬರ್ತಾರೆ. ಬಂದು ನೀನ್ ಮಾಡಿದ್ದು ತಪ್ಪೇ ಅಲ್ಲ, ಕರೆಕ್ಟ್ ಅಂತ ಹೇಳೋರು ಇರ್ತಾರೆ ಕೆಲವೊಬ್ರು. ಅವ್ರ ಮಾತು ಕೇಳದ್ಮೇಲೆ ನಮ್ಗಿನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ನಾನು ಮಾಡಿದ್ದು ತಪ್ಪೇ ಅಲ್ಲ, ನಾನು ಮಾಡಿದ್ದು ಕರೆಕ್ಟು ಅಂತ. ನೀನೇನ್ ತಪ್ಪು ಮಾಡಿದ್ಯಾ? ಇಲ್ಲ. ನೀನ್ ತಪ್ಪು ಮಾಡಿದ್ಯಾ? ಇಲ್ಲ. ಎಲ್ಲರೂ ಮಾಡೋದೇ ನೀನ್ ಮಾಡಿದ್ಯಾ? ಎಲ್ಲರೂ ಮಾಡದೇ ಇರೋದೇನಾದ್ರು ನೀನ್ ಮಾಡಿದ್ಯಾನೋ? ಎಲ್ಲರೂ ಮಾಡೋದೇ ತಾನೇ ನೀನ್ ಮಾಡಿದ್ಯಾ? ಸೊ ಅಂತವ್ರು ಇದ್ದಾಗ ನಮಗೇನಾಗುತ್ತೆ? ಓಕೆ, ನಮಗೂ ಒಂಥರ ಧೈರ್ಯ. ಇವಾಗ ಹೆಂಗೆ ಗೊತ್ತಾ ಪ್ರಿಯರೇ, ಈ ಧೈರ್ಯ ಹೆಂಗ ಬರುತ್ತೆ ಗೊತ್ತಾ? ಎಕ್ಸಾಮ್ ಬರ್ದೆ ನಾನು, 50 ಬಂದ್ವು. ಅಂದ್ರೆ ಯಾವ್ದು 100ಕ್ಕೆ 50 ಮಾರ್ಕ್ಸ್ ಬಂದ್ವು. ಮನೇಲಿ ತೋರಿಸ್ದೆ. ಅಪ್ಪ ಅಮ್ಮನಿಗೆ ಇಷ್ಟ ಆಗಿಲ್ಲ. 50 ಮಾರ್ಕ್ಸ್ ಯಾಕೆ ಬರ್ಬೇಕು ನಿನಗೆ? 90 ಯಾಕೆ ಬಂದಿಲ್ಲ? 80 ಯಾಕೆ ಬಂದಿಲ್ಲ? 100 ಯಾಕೆ ಬಂದಿಲ್ಲ ಅಂತ ಆ ತಂದೆ ತಾಯಿಗಳ ಉದ್ದೇಶ. ನನಗೆ 50 ಬಂತು. 100 ಬಂದವ್ ನಾನು ನೋಡಲ್ಲ. ಯಾರನ್ನ ನೋಡ್ತೇನೆ? 40 ಬಂದವನ್ ನೋಡ್ತೇನೆ. 45 ಬಂದವನ ನಾನು ನೋಡ್ತೇನೆ. ಯಾಕೆ? ನನಗಿಂತ ಅವನು ಕಡಿಮೆನೆ ಇದ್ದಾನೆ. ನನ್ ಜೊತೆಗೆ ಬಯಸ್ಕೊಳಕ್ಕಿದ್ದಾನೆ. ನನ್ ಜೊತೆ ನಾನೇ ಬಯಸ್ಕೊತಿದ್ದೀನಿ ಅಂತಂದ್ಮೇಲೆ ಅವನ್ ಬಯಸ್ಕೊಳಲ್ವೇ? ನಾನೇ ಓಡಿಸ್ಕೊತಿದ್ದೀನಿ ಅಂತಂದ್ಮೇಲೆ ಅವ್ನು ಓಡಿಸ್ಕೊಳಲ್ವೇ? ಓಕೆ, ನನ್ ಜೊತೆಗೆ ಒಬ್ಬ ಇದಾನೆ, ಅವನ್ನ ನೋಡಿ ಧೈರ್ಯ. ಹಾಗೆ ಈ ಕಾಂಪ್ರಮೈಸ್ ಆಗಿ ಕಮಿಟ್ ಆದಂತವ್ರಿಗೆ ಕೆಲವರು ಧೈರ್ಯ ಕೊಡ್ತಾರೆ. ಅಂತವ್ರು ನಾನು ಹಿಂಗೆ ಚೆನ್ನಾಗಿಲ್ವಾ ಈಗ? ನಾನು ಹಂಗೆ ಮಾಡ್ಕೊಂಡ್ ಬಂದಿದ್ದು ಚೆನ್ನಾಗಿಲ್ವಾ ಈಗ ಅಂತಾರೆ. ಅವಾಗ ನಮಗೇನು? ಇವ್ನ್ ನನಗಿಂತ ಕಡಿಮೆ ಮಾರ್ಕ್ಸ್ ಅವ್ನು, ಇವ್ನ್ ದರಿದ್ರದವ್ನು, ಇವನೇ ಚೆನ್ನಾಗಿದ್ದಾನೆ ಅಂತಂದ್ಮೇಲೆ ನನಗೆ ಎಷ್ಟು ಧೈರ್ಯ ಬರಬಾರ್ದು ಅಂತೇಳಿ ಇನ್ನೂ ಧೈರ್ಯ ಬರುತ್ತೆ ನಮ್ಗೆ. ಅಂತವ್ರು ಈ ಆಶೀರ್ ದೇವತೆಗಳ ಜೊತೆಗಿದ್ದಂತವ್ರು, ಆಶೀರ್ ವಿಗ್ರಹಗಳ ಜೊತೆ ಪೂಜೆ ಮಾಡ್ತಿರುವಂತವ್ರು ಕೂಡ ಅಂತಾರೆ. ಬಂದ್ ಏನ್ ಹೇಳ್ತಿದಾರೆ ಅಂತೆ, ಹೋಗು ರಾಜನೇ, ನೀನ್ ಯುದ್ಧಕ್ಕೆ ಹೋಗು, ನಿನ್ ಗೆಲ್ತೀಯ. ಆದ್ರೆ ಯೆಹೋಷಾಫಾಟನಿಗೆ ಎಲ್ಲೋ ಹೊಡಿತಿದೆ. ಇಲ್ಲ. ಯೆಹೋವನ ಪ್ರವಾದಿ ಬೇಕು ನನಗೆ. ಯೆಹೋವನ ದೇವರ ಮಾತುಗಳನ್ನ ಸ್ಪಷ್ಟವಾಗಿ ಹೇಳುವಂತವನು ಬೇಕು ನನಗೆ. ಹಾಗಾದ್ರೆ ಒಬ್ಬ ಮಾತ್ರ ಇದ್ದಾನೆ ದೇಶದುದ್ದಕ್ಕೂ. ದೇಶದಲ್ಲಿ ಒಬ್ಬನೇ ಇದ್ದಾನೆ. ಯಾವನವನು? ಮಿಕಾಯ ಏನಂತ ಒಬ್ಬ ಇದ್ದಾನೆ, ಮಿಕಾಯ. ಸೊ ಈ ಮಿಕಾಯ ಬೇಡ ಬಿಡಿ ಬ್ರದರ್. ಯಾಕೆ ಅಂತಂದ್ರೆ ಅವನು ಒಳ್ಳೆಯವನಲ್ಲ ಬ್ರದರ್. ಏನಾಯ್ತು ಬ್ರದರ್ ಅವನು ಒಳ್ಳೆಯವನಲ್ಲ ಅಂತೀರಾ ಅಂತಂದ್ರೆ, ಹೌದು ಬ್ರದರ್, ಅದಕ್ಕೆ ಅವನೊಬ್ಬನೇ ಇದ್ದಾನೆ. ಇಲ್ಲಂದಿದ್ರೆ ಅವನ ಜೊತೆಗೆ ಇನ್ನೊಂದು 100 ಜನ ಇರ್ತಿದ್ರು. ಅವನೊಬ್ನೇ ಇದ್ದಾನೆ. ಯಾಕೆ ಬ್ರದರ್ ಒಳ್ಳೆಯವನಲ್ಲ ಅಂತಿದ್ದೀರಾ ಅಂತಂದ್ರೆ, ಅವನು ಪ್ರತಿ ಸಲ ಬರ್ತಾನೆ ಬ್ರದರ್, ನನ್ನನ್ನು ಬೈದ್ಬಿಟ್ಟೆ ಹೋಯ್ತಾನೆ. ಪ್ರತಿ ಸಲ ಬರ್ತಾನೆ ಬ್ರದರ್, ನನ್ಗೆ ಯಾವತ್ತೂ ಕೂಡ ಶುಭನೇ ಹೇಳಿಲ್ಲ ಬ್ರದರ್. ಬೈಯೋದು ಹೋಗೋದು, ನೀನು ಹಾಳಾಗ್ತೀಯ ಅನ್ನೋದು ಹೋಗೋದು, ನೀನು ಕೆಟ್ಟೋಗ್ತೀಯ ಕಣೋ ಅಂತ ಹೇಳೋದು ಹೋಗೋದು, ನೀನು ಇಸ್ರಾಯೇಲ್ರನ್ನ ಹಾಳು ಮಾಡ್ದಲ್ಲ ಅಂತ ಹೇಳ್ಬಿಟ್ಟು ಹೋಗೋದು, ದೇವ್ರು ನಿನ್ನ ನಾಶ ಮಾಡ್ತಾರೆ ಅಂತ ಹೇಳಿ ಹೋಗೋದು. ಬರೀ ಇಂಥದೇ ಬ್ರದರ್. ಅದಕ್ಕೆ ನಾನು ಅವನ್ನ ಮಾತಾಡ್ಸೋದೇ ಬಿಟ್ಬಿಟ್ಟೆ ಬ್ರದರ್. ಅವನು ಯೆಹೋವನ ಪ್ರವಾದಿನೇ, ಬಟ್ ಬಂದಾಗೆಲ್ಲ ಬೈತಾನಲ್ಲ, ಅದಕ್ಕೆ ನಾನ್ ಬಿಟ್ಬಿಟ್ಟೆ. ಅವಾಗ ಇಲ್ಲ ನನಗೆ ಬೇಕು, ಮಿಕಾಯನ ಕರ್ಸಿ, ಮಿಕಾಯನ ಏನ್ ಹೇಳ್ತಾರೋ ನೋಡೋಣ ಅಂತ ಹೇಳಿ ಮಿಕಾಯನ ಕರ್ಸಕ್ ಹೋದ್ರು.
ಮಿಕಾಯನ ಕರ್ಸಕ್ ಹೋದಾಗ ಗಾಡಿಯಲ್ಲಿ ಕರ್ಕೊಂಬತ್ತವ್ರೆ. ನಮಗ್ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಿದ್ದಾರೆ. ದಯವಿಟ್ಟು ಗಾಡಿ ಅಂದಿದ ತಕ್ಷಣ ಮತ್ತೆ ಗಾಡಿ ಏನ್ ಬರೋದ್ರ ಗಾಡಿ ಇತ್ತ ಆ ಟೈಮಲ್ಲಿ ಮತ್ತೆ ಅದಕ್ಕೆಲ್ಲ ಮತ್ತೆ ರಿಸರ್ಚ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಗಾಡಿಲಿ ಕರ್ಕೊಂಡ್ ಬರ್ತಿದ್ದಾರೆ. ಗಾಡಿಲಿ ಕರ್ಕೊಂಬರೋನ್ ಹೇಳದ್ನಂತೆ ಮಿಕಾಯ, ಹೋಗ್ತಿದೀವಿ, ಹುಷಾರಾಗಿ ಮಾತಾಡು, ಎಲ್ಲರೂ ಕೂಡ ಯುದ್ಧಕ್ಕೆ ಹೋಗ್ಬೋದು, ಹೋದ್ರೆ ಜಯ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ. ನೀನು ಕೂಡ ಅದೇ ಹೇಳ್ಬಿಡು, ನೀನು ಕೂಡ ಅದೇ ಹೇಳು ಅಂತ ಹೇಳಿದ್ರು. ಅವಾಗ ಮಿಕಾಯನ್ ಹೇಳ್ತೀನಿ, ಇಲ್ಲ ನನಗ್ ದೇವ್ರು ಏನ್ ಹೇಳ್ತಾರೋ, ಏನ್ ಹೇಳಲಿಕ್ಕೆ ಹೇಳ್ತಾರೋ, ಏನೋ ಮಾತನಾಡ್ಲಿಕ್ಕೆ ಹೇಳ್ತಾರೋ ಅದನ್ನೇ ನಾನು ಹೇಳ್ತೇನೆ ಅಂತ ಹೇಳ್ದ. ಬಂದ, ನಿಂತ್ಕೊಂಡ, ಕೇಳಿದ್ರು, ಏನಪ್ಪಾ ಯುದ್ಧಕ್ಕೆ ಹೋಗ್ಬೋದಪ್ಪ, ಯುದ್ಧ ಮಾಡ್ಬೋದ ನಾವು ಅಂತ ಯೆಹೋಷಾಫಾಟನ್ ಕೇಳ್ದ. ನೀವ್ ಮಾಡ್ಬೋದು, ನೀವ್ ಗೆಲ್ತೀರಾ ಅಂತಂದ. ಯೆಹೋಷಾಫಾಟನ್ ಡೌಟ್ ಬಂತು, ಎಲ್ಲಾರು ಹೇಳ್ತಿದಾರೆ ಅಂತ ನೀನ್ ಹೇಳ್ಬೇಡ, ನಿಜ ಹೇಳು, ಯುದ್ಧಕ್ಕೆ ಹೋಗ್ಬೋದಾ, ನಾವ್ ಗೆಲ್ತೇವಾ, ಸುರಕ್ಷಿತವಾಗಿ ಬರ್ತೇವಾ ಅಂತ ಕೇಳಿದ್ರೆ, ಹೌದು ಸರ್, ಹೌದು ರಾಜನೇ, ನೀವು ಹೋಗ್ತೀರಾ, ನೀವು ಗೆಲ್ತೀರಾ, ನೀವು ಸುರಕ್ಷಿತವಾಗಿ ಬರ್ತೀರಾ, ಬಟ್ ಬರ್ಬೇಕಾದ್ರೆ ನಿಮ್ ಜೊತೆಗೆ ಈ ದರಿದ್ರದವನಿರಲ್ಲ, ಬರ್ಬೇಕಾದ್ರೆ ನಿಮ್ ಜೊತೆಗೆ ಇವನಿರಲ್ಲ. ಯಾರು ಇವನು? ನಿಮ್ಮ ದೋಸ್ತ್, ನಿಮ್ಮ ಬ್ರದರ್ ಅಂತ ಕರೀತಿದ್ದೀರಲ್ವಾ, ಯಾಹಾಬನಿರಲ್ಲ. ಯಾಹಾಬನಿಗೆ ಜಾಸ್ತಿ ಆಯ್ತು ಕೋಪ. ನಾನ್ ಹೇಳಿಲ್ವಾ, ಇವನ್ ಯಾವತ್ತಾದ್ರೂ ಒಳ್ಳೇದ್ ಹೇಳಿದಾನೆ? ಹೇಳಿಲ್ಲ. ಇವ್ನು ಹಿಂಗ್ ಕೆಡ್ದ ಹೇಳ್ತೇನೆ ಅಂತ ನನಗೆ ಗೊತ್ತು, ಅದಕ್ಕೆ ಇವನ ನಾನು ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟು ಕೋಪಗೊಂಡು ಜೈಲಿಗೆ ಹಾಕಕ್ ಹೋದಾಗ ಅವಾಗ ಹೇಳ್ತಾನೆ, ನಾನ್ ಹೇಳಿದ ಮಾತು ಸುಳ್ಳಾದ್ರೆ, ನಾನ್ ಮತ್ತೆ ಬರ್ತೇನೆ, ನಾನ್ ಮತ್ತೆ ಬರೋವರ್ಗು ಜೈಲಲ್ಲೇ ಇಡಿ ಇವನ್ನ ಅಂತಾನೆ. ಓಕೆ, ನಾನ್ ಹೇಳಿದ ಮಾತು ಸುಳ್ಳಾದ್ರೆ ಇದು ಯೆಹೋವನ ಮಾತೇ ಅಲ್ಲ ಎಂಬುದಾಗಿ ಎಲ್ಲಾ ಜನರಿಗೂ ಕೇಳಿಸುವಂತ ಕೂಗಾಡ್ದ ಮಿಕಾಯ. ಯುದ್ಧಕ್ಕೆ ಹೋದ್ರು, ಹೇಳಿದಂತೆ ಗೆದ್ದ ಅಂತಂದ್ರೆ ಗೆದ್ರು, ಬದುಕಿದ್ರು. ಯೆಹೋಷಾಫಾಟನು ಮಾತ್ರ ಬದುಕದ, ಆಹಾಬನು ಸತ್ತ. ಪ್ರೇರೆ, ದೇವ್ರು ಕಾಪಾಡ್ಬೇಕು ಅಂತ ಅಂದ್ಕೊಂಡ್ರೆ ಕಾಪಾಡ್ತಾರೆ, ದೇವರು ಉಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಹೆಂಗಾದ್ರೂ ಉಳಿಸ್ತಾರೆ. ದೇವರು ಕಾಪಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಯೆಹೋಷಾಫಾಟನು ಕಾಪಾಡಲ್ಪಟ್ಟ. ಇಲ್ಲಾಂತಂದ್ರೆ ಯೆಹೋಷಾಫಾಟನು ಕೂಡ ಆ ಗುಂಪಲ್ಲೇ ಎಗರೋಗ್ತಿದ್ದ. ಬಟ್ ದೇವರು ಕಾಪಾಡಬೇಕು ಅಂತ ಅಂದ್ಕೊಂಡ್ರು, ಕಾಪಾಡಿದ್ರು. ಆದ್ರೆ ದೇವರು ಕಾಪಾಡೋದಕ್ಕೆ ಕೆಲವು ಕಾರಣಗಳನ್ನ ದೇವರು ನೋಡಿದ್ದಾರೆ ಯೆಹೋಷಾಫಾಟನಲ್ಲಿ. ಯೆಹೋಷಾಫಾಟನೇನು ಒಳ್ಳೆ ಹಂಗೆ ನೋ, ಯೆಹೋಷಾಫಾಟನ್ ಮಾಡಿದಂತ ಕೆಲವು ಒಳ್ಳೆ ಕೆಲಸಗಳನ್ನ ದೇವರು ನೆನಪಿಗೆ ತಂದುಕೊಂಡಿದ್ದಾರೆ. ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾನೆ, ಬದುಕ್ಬಿಟ್ಟಿದ್ದಾನೆ, ಜೀವ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಬರ್ತಿದ್ದಾನೆ ಊರಿಗೆ, ಬರ್ತಿದ್ದಾನೆ. ಅಯ್ಯೋ ತಪ್ಪಾಗೋಯ್ತು, ಎಂತ ತಪ್ಪು ಮಾಡ್ದೆ. ಅಷ್ಟೊತ್ತಿಲ್ವಾ ಬುದ್ಧಿ ನಿನ್ಗೆ? ತೆಲುಗಲ್ಲಿ ಹೇಳ್ತಾರೆ, ಬುದ್ಧಿ ಗಡ್ಡಿದಿ ನಿಂದ ಅಂತ. ಅಷ್ಟೊತ್ತಿಲ್ವಾ ಬುದ್ಧಿ ನಿನ್ಗೆ? ಇವಾಗ ತಪ್ಪಾಯ್ತು ಅಂತ ಇವಾಗ ಯೋಚನೆ ಮಾಡ್ತಿದೀಯ, ಏನಾಯ್ತು ಇಷ್ಟೊತ್ತು ನಿನ್ಗೆ? ಇಲ್ಲ, ಬುದ್ಧಿ ಹೋಯ್ತು, ಬುದ್ಧಿ ಕೆಟ್ಟೋಯ್ತು, ಬುದ್ಧಿ ಹಾಳಾಗೋಯ್ತು, ಬುದ್ಧಿ ಎಲ್ಲ ಇವಾಗ ಬಂತು ಬುದ್ಧಿ. ಯಾವಾಗ ಯುದ್ಧ ಎಲ್ಲ ಹೋಗಿ ಯುದ್ಧ ಮಾಡಿ ಪ್ರಾಣ ಉಳಿದು ಅವನ್ ಸತ್ತೋದ ಮೇಲೆ ನಿನಗ್ ಬುದ್ಧಿ ಬಂತು. ಮೊದ್ಲಿಲ್ವಾ ಬುದ್ಧಿ? ಇಲ್ಲ. ಅವಾಗ ಊರಿಗೆ ಬರ್ತಿದ್ದಾನೆ. ಊರಿಗೆ ಬಂದ ಮೇಲೆ ನೋಡಿ ಪ್ರೇರೆ, ಮನೆಗೆ ಹಿಂತಿರುಗಿದನು ಅಂದಾಗ ಅವಾಗ ಮತ್ತೊಂದು ಪ್ರವಾದಿ ದೀರ್ಘದರ್ಶಿ ಬಂದು ಮಾತನಾಡಿಸ್ತಾನೆ. 19ನೇ ಅಧ್ಯಾಯ 1ನೇ ವಚನ ನಾನು ಓದ್ತೇನೆ. 19ನೇ ಅಧ್ಯಾಯ 1ನೇ ವಚನ. ಯೆಹೂದದ ಅರಸನಾದ ಯೆಹೋಷಾಫಾಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂತಿರುಗಿದನು. ಅವನು ಯೆರೂಸಲೇಮಿಗೆ ಬರಲು ಹನಾನಿಯನ ಮಗನಾದ ಯೇಹು ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದೋ? ಯೆಹೋವನು ಹಗೆಗಾರನನ್ನು ಪ್ರೀತಿಸುವುದೋ? ನೀನು ಹೀಗೆ ಮಾಡಿದರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ನೀನು ಹೀಗೆ ಮಾಡಿರೋದ್ರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ಆದರೂ ನೀನು ದೇಶದೊಳಗಿಂದ ಆಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿ ಯೆಹೋವನ ಭಕ್ತಿಯಲ್ಲಿ ಮನಸ್ಸಿಟ್ಟದರಿಂದ ನಿನ್ನಲ್ಲಿ ಸುಶೀಲತೆಯು ಉಂಟೆಂದು ತಿಳಿದು ಬಂತು ಎಂಬುದಾಗಿ ಹೇಳಿದನು. ನೀನ್ ಮಾಡಿದ್ದು ತಪ್ಪು ಯೆಹೋಷಾಫಾಟನೇ, ನೀನು ಹೋಗಿದ್ದು ತಪ್ಪು, ನಿನ್ನ ಸಂಬಂಧಗಳನ್ನ ಬೆಳೆಸಿಕೊಂಡಿದ್ದು ತಪ್ಪು, ನಿನ್ನ ಯುದ್ಧ ಮಾಡಿದ್ದು ಕೂಡ ತಪ್ಪೆ. ನೀನು ಮಾಡಿದಂತ ಒಳ್ಳೆ ಕೆಲಸಗಳನ್ನ ದೇವರ ನೆನಪಿಗೆ ತಂದುಕೊಂಡು ನಿನ್ನನ್ನು ಬದುಕಿಸಿದಾನೆ ಬಿಟ್ರೆ ನಿಜವಾಗ್ಲು ನಿನ್ನ ಫೋಟೋಗೂ ಕೂಡ ಹಾರ ಬೀಳ್ತಿತ್ತು, ನೀನು ಫೋಟೋ ಹಾಕ್ತಿದ್ದೆ. ನಿನ್ನನ್ನ ಕಾಪಾಡಿದ್ದು ದೇವರು, ನಿನ್ನನ್ನ ಉಳಿಸಿದ್ದು ದೇವರು. ಯಾಕೆ ಯೆಹೋಷಾಫಾಟನೇ ಅಂತ ತಪ್ಪು ಮಾಡಿದೆ? ಯಾಕೆ ಹೋದೆ? ಯಾಕೆ ಕಾಂಪ್ರಮೈಸ್ ಆದೆ?
ಆಗ್ಬಾರ್ದಲ್ವಾ? ಹೋಗ್ಬಾರ್ದಲ್ವಾ? ಅವನು ಕೆಟ್ಟವನಲ್ವಾ? ಅವನು ಶತ್ರು ಅಲ್ವಾ? ಅವನು ವೈರಿ ಅಲ್ವಾ? ಅವನ ಹತ್ರ ಯಾಕೆ ಯೆಹೋಷಾಫಾಟನೇ ಹೋದೆ ನೀನು? ಯೆಹೋವನ ಕೋಪ ನಿನ್ನ ಮೇಲಿದೆ ಗೊತ್ತಾ? ದೇವರು ಬಹಳ ಸಿಟ್ಟುಕೊಂಡಿದ್ದಾರೆ ಗೊತ್ತಾ ನಿನ್ನ ಮೇಲೆ? ಬೇರೆ ಹೋಗಬಾರ್ದಂತ ಗೊತ್ತಿದ್ರು ಹೋಗಿದ್ದೇವಾ? ಮಾಡಬಾರ್ದಂತ ಗೊತ್ತಿದ್ರು ಕೂಡ ಮಾಡಿದ್ದೇವಾ? ಹೇಳಬಾರ್ದಂತ ಗೊತ್ತಿದ್ರು ಕೂಡ ಹೇಳಿದ್ದೇವಾ? ದೇವರ ಕೋಪ ನಮ್ಮ ಮೇಲಿರುತ್ತೆ. ದೇವರ ಕೋಪ ನಮ್ಮ ಮೇಲಿರುತ್ತೆ. ದೇವರ ಕೋಪವನ್ನ ತಡಿಲಿಕ್ಕಾಗತ್ತೆ ಅಂತ ಅನ್ಕೊಂಡಿದ್ರೆ ತಡಿಲಿಕ್ಕಾಗಲ್ಲ. ತಡಿಬೇಕಂತಂದ್ರು ಕೂಡ ದೇವರೇ ತಡಿಬೇಕು. ಮನುಷ್ಯರಾಗಿ ನಾವು ಯಾರು ಪ್ರಿಯರೇ ದೇವರ ಕೋಪವನ್ನ ತಡೆಯುವಂತವ್ರು? ದೇವರ ಕೋಪ ತಡಿಲಿಕ್ಕಾಗತ್ತೆ? ನಮ್ಗೆ ಆಗಲ್ಲ. ತಡಿಬೇಕು ಅಂತಂದ್ರು ಕೂಡ ದೇವರೇ ತಡಿಬೇಕು. ಯೆಹೋಷಾಫಾಟನ ಜೀವನದಲ್ಲಿ ದೇವರ ತನ್ನ ಕೋಪವನ್ನ ತಣ್ಣಗೆ ಮಾಡಿಕೊಂಡ, ದೇವರ ತನ್ನ ಕೋಪವನ್ನ ತಣ್ಣಗೆ ಮಾಡಿಕೊಂಡು ಪ್ರಾಣ ಭಿಕ್ಷೆ ಕೊಟ್ಟ. ಯೆಹೋಷಾಫಾಟನಿಗೆ ಪ್ರಾಣ ಭಿಕ್ಷೆ ಕೊಟ್ಟ. ಉಳಿದು ಬಂದ ಮನೆಗೆ, ಯೆರೂಸಲೇಮಿಗೆ ಬಂದಂತೆ, ಮನೆಗೆ ಬಂದಂತೆ ಉಳಿದು ಬಂದ, ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಬಂದ. ಕಾರಣ ಏನೋ ಗೊತ್ತಾ? ಮೊದಲು ಸ್ವಲ್ಪ ನಾವು ಒಳ್ಳೆ ಕೆಲಸ ಮಾಡ್ದ. ಆಶೀರ್ ವಿಗ್ರಹಗಳನ್ನ ತೆಗೆದಾಕ್ದಲ್ಲ ನೀನು. ಒಳ್ಳೆ ಕೆಲಸವನ್ನ ನೀನು ಮಾಡ್ದಲ್ಲ ಮಗನೇ. ನೀನ್ ಮಾಡದಂತ ಅಲ್ಪ ಸ್ವಲ್ಪ ಒಳ್ಳೆ ಕೆಲಸ ನೆನಪಿಗೆ ಬಂತು, ಅದಕ್ಕೆ ನಾನು ಉಳಿಸ್ಬಿಟ್ಟೆ. ನಾವ್ ಅಂತ ಏನಾದ್ರು ಮಾಡಿದೀವ ದೇವ್ರು ಉಳಿಸಕ್ಕೆ? ಅಯ್ಯೋ ಅಯ್ಯೋ ಅಂತ ಅನ್ನಕ್ ಏನಾದ್ರು ಇದ್ಯಾ? ಪ್ಲೀಸ್, ದೇವರಿಂದ ದೂರ ಆಗೋದಕ್ಕೆ ಅನೇಕ ಮಾರ್ಗಗಳಿದಾವೆ ಪ್ರೇರ. ಅನೇಕ ಮಾರ್ಗಗಳು, ಬಹಳ ಮಾರ್ಗಗಳು. ದೇರ್ ಆರ್ ಪ್ಲೆಂಟಿ ವೇಸ್. ನೀನು ಮನೆಯಿಂದ ಹೊರಗಿಡ್ತೀಯ ಕಾಲು, ಮುಗಿದೋಯ್ತು. ನೀನು ದೇವರಿಂದ ದೂರ ಆಗೋದಕ್ಕೆ ದರ್ ಇಸ್ ಎನ್ ನಂಬರ್ ಆಫ್ ರೀಸನ್ಸ್. ಬಟ್ ನಿನ್ನನ್ನ ನೀನು ಕಾಪಾಡಿಕೊಳ್ಳಬೇಕು, ನಿನ್ನನ್ನ ನೀನು ರಕ್ಷಿಸಿಕೊಳ್ಳಬೇಕು, ನಿನ್ನನ್ನ ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಅರ್ಪಿಸಿಕೊಳ್ಳಬೇಕು. ಇದು ತಾನೇ ದೇವರಿಗೆ ಆರಾಧನೆ ಅಂತಂದ್ರೆ, ಇದು ತಾನೇ ದೇವರಿಗೆ ನಿನ್ನನ್ನು ನೀನು ಅರ್ಪಿಸಿಕೊಳ್ಳುವಂಥದ್ದು ಅಂತಂದ್ರೆ. ಪ್ರೇರೆ, ನಿಜವಾಗ್ಲು ಈ ಮಾತುಗಳನ್ನ ಕೇಳ್ತಿರುವಂತವ್ರು ತಂಗಿಯರು, ಅಕ್ಕಂದಿರು ಯಾರಿದ್ರೆ ದಯವಿಟ್ಟು ಶ್ರದ್ಧೆಯಿಂದ ಕೇಳಿ. ಹೊರಗಿರುವಂತ ಪ್ರಪಂಚ ಬಹಳ ಕೆಟ್ಟದಾಗಿದೆ. ಮನೆಯಲ್ಲಿ ತಂದೆ ನೋಡದಂತೆ ಹೊರಗಡೆ ಯಾರು ನೋಡಲ್ಲ. ಮನೆಯಲ್ಲಿ ಅಣ್ಣ ನೋಡದಂತೆ ಹೊರಗಡೆ ನೋಡಲ್ಲ. ಮನೆಯಲ್ಲಿ ತಮ್ಮ ನೋಡದಂತೆ ಹೊರಗಡೆ ನೋಡಲ್ಲ. ಅದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು. ಗೊತ್ತಿದ್ದರೂ ಕೂಡ ಎಡವುತ್ತೇವೆ, ಗೊತ್ತಿದ್ದರೂ ಕೂಡ ಕಾಲ್ ಜಾರುತ್ತೇವೆ, ಗೊತ್ತಿದ್ದರೂ ಕೂಡ ಆ ಮಾತುಗಳು ಯೂಸ್ ಮಾಡಬಾರ್ದು, ಮಾಡ್ತೇವೆ. ಪ್ಲೀಸ್, ಸ್ವಲ್ಪನಾದರೂ ದೇವರ ಕಡೆಗೆ ನೋಡಿ, ದೇವರನ್ನ ನೋಡಿ, ದೇವರ ಕಡೆಗೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ. ದೇವರ ಕೈ ಬಿಡಲ್ಲ ಸರ್, ದೇವರ ಕೈ ಬಿಡಲ್ಲ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರ್ರಿ. ಸೈತಾನನು ಬರ್ತಾನೆ, ಎಚ್ಚರವಾಗಿರಿ. ಮೋಸ ಮಾಡ್ತಾನೆ, ಎಚ್ಚರವಾಗಿರಿ. ವಂಚಿಸ್ತಾನೆ, ಎಚ್ಚರವಾಗಿರಿ. ಅವನ ಬುದ್ಧಿ ಅದು, ಅವನ ಸ್ವಭಾವ ಅದು. ನಿಮ್ಮನ್ನ ಹಾಳು ಮಾಡೋದನ್ನ ನೋಡಿ ಅವನು ಸಂತೋಷ ಪಡ್ತಾನೆ. ಬಿ ಕೇರ್ಫುಲ್, ನೀವು ಹಾಳಾಗ್ಬೇಡಿ. ನಿಮಗೆ ನಾನು ಹೇಳಿತನದ ಆತ್ಮವನ್ನ ಕೊಟ್ಟಿಲ್ವಲ್ಲ, ಹೇಳಿತನದ ಆತ್ಮವನ್ನ ನಾನು ನಿಮಗೆ ಕೊಟ್ಟಿಲ್ವಲ್ಲ. ಬಲ, ಪ್ರೀತಿ, ಶಿಕ್ಷಣ ಉಳ್ಳ ಆತ್ಮವನ್ನ ನೀನು ಕೊಟ್ಟಿದ್ದಾನೆ. ಏನಾಯ್ತಾ ಆತ್ಮ ನಿಮಗೆ? ಆತ್ಮ ನಿಮ್ಮಲ್ಲಿ ಕೆಲಸ ಮಾಡ್ತಿಲ್ಲ, ಆತ್ಮ ನಿಮ್ಮಲ್ಲಿ ಮಾತನಾಡ್ತಿಲ್ವಾ? ನಿಮ್ಮಲ್ಲಿದ್ದಂತ ಪವಿತ್ರಾತ್ಮನನ್ನ ನೀವು ನಂದಿಸಬೇಡಿ. ನಿಮ್ಮಲ್ಲಿರುವಂತ ಪವಿತ್ರಾತ್ಮನು ಮಾತನಾಡೋವರೆಗೂ ಯು ಆರ್ ಸೇಫ್. ಬದುಕೊಂಡ್ಬಿಟ್ಟಿದ್ದೀರಾ. ನಿಮ್ಮಲ್ಲಿರುವಂತ ಆತ್ಮನು ಮಾತನಾಡಿಸೋದು ನಿಲ್ಲಿಸ್ಬಿಟ್ರ ಮುಗಿದೋಯ್ತು. ಎಲ್ಲಾ ನೀಚತನ, ಎಲ್ಲಾ ಕೆಟ್ಟತನ, ಎಲ್ಲಾ ಹೊಲಸುತನ ನಮ್ಮಲ್ಲೇ ಕಾಣಿಸುತ್ತೆ. ಸೊ ಹಾಗಾಗಿ ಪ್ರಿಯರೇ, ಒಂದು ರಾಜನ ಚರಿತ್ರೆ, ಒಂದು ರಾಜನ ಇತಿಹಾಸ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಗುಣಪಾಠವಾಗಿದೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ. ಕ್ಷಮಿಸಿ, ಹೆಚ್ಚಾದ ಸಮಯವನ್ನ ಐ ಹ್ಯಾವ್ ಕ್ರಾಸ್ಡ್, ಬಟ್ ಒಳ್ಳೆ ಮಾತುಗಳನ್ನ ನಾವು ಕೇಳಿದ್ದೇವೆ ಎಂಬುದಾಗಿ ನಾನು ನಂಬ್ತಿದ್ದೇನೆ. ಥ್ಯಾಂಕ್ ಯು ಬ್ರದರ್ ಪಾಂಡು ಬ್ರದರ್. 10ನೇ ಅಧ್ಯಾಯ 12ನೇ ವಚನ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರು. ಸೊ ಈ ಮಾತುಗಳು
ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಕೊಳ್ಳೋಣ. ದ ಡೇ ವಿ ಸ್ಟಾರ್ಟ್, ಇವತ್ತು ನಾವು ಈ ದಿನವನ್ನ ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ವಿ ಆರ್ ರೆಡಿ ಟು ಸ್ಟಾರ್ಟ್ ಅವರ್ ಡೇ ಟುಡೇ. ಈ ಮಾತುಗಳನ್ನ ಹೃದಯದಲ್ಲಿಟ್ಟುಕೊಂಡು ದೇವರಿಗೋಸ್ಕರ, ದೇವರ ವಾಕ್ಯವನ್ನ ನಮ್ಮ ಯವನಸ್ಥನು ತನ್ನ ಮಾರ್ಗವನ್ನ ಶುದ್ಧ ಮಾಡಿಕೊಳ್ಳುವುದೇ, ತನ್ನ ಜೀವನವನ್ನ ಶುದ್ಧ ಮಾಡಿಕೊಳ್ಳುವುದೇ ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಗಮನಿಸಿ ನಡಿ. ಇದು ವಿಲ್ಸನ್ ಹೇಳಿದಂತ ಮಾತಲ್ಲ. ವಿಲ್ಸನ್ ನೋಡ್ಬೇಡಿ, ನಾಟ್ ಓನ್ಲಿ ವಿಲ್ಸನ್, ಇಲ್ಲಿ ಹೇಳ್ತಿರುವಂತ ಯಾರನ್ನ ಕೂಡ ನೀವು ನೋಡಬೇಡಿ. ಯಾರು ಕೂಡ ನಿಮಗ್ ಬೇಡ. ಹೂ ಇಸ್ ವಿಲ್ಸನ್ ಟು ಯು? ವಿಲ್ಸನ್ ಇಸ್ ನಥಿಂಗ್. ವಿಲ್ಸನ್ ಯಾರು? ನಥಿಂಗ್. ದೇವರಿಲ್ಲ ಅಂತಂದ್ರೆ ನೀವ್ ಯಾರೋ ನಾನ್ ಯಾರೋ. ನಮಗೆ ಮಧ್ಯವರ್ತಿ ದೇವರು. ದೇವರನ್ನ ನೋಡ್ಬೇಕು. ವಿಲ್ಸನ್ ನೋಡ್ಬೇಡಿ, ರಾಮು ಅಂಕಲ್ ನೋಡ್ಬೇಡಿ, ಇನ್ ಇಮ್ಯಾನ್ಯುಯಲ್ ಅಂಕಲ್ ನೋಡಿ, ಯಾರು ನೋಡ್ಬೇಡಿ. ದೇವರನ್ನ ಮಾತ್ರ ನೋಡಿ. ದೇವರನ್ನ ನೋಡಿದ್ರೇನೆ ದೇವರಲ್ಲಿ ಇರುತ್ತೆ. ಮನುಷ್ಯರನ್ನ ನೋಡಿದ್ರೆ ದೇವರಲ್ಲಿ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನುಷ್ಯರನ್ನ ನೋಡ್ಬೇಡಿ, ಮನುಷ್ಯರು ತುಂಬಾ ಕೆಟ್ಟವರು. ಹಾಗಂತ ಇಷ್ಟೊತ್ತು ಹೇಳಿದಂತ ಹೆಸರೆಲ್ಲ ಕೆಟ್ಟವ್ರು ಅಂತ ನಾನು ಹೇಳ್ತಿಲ್ಲ. ಬಟ್ ಮನುಷ್ಯರು ಕೆಟ್ಟವರು, ಮನುಷ್ಯರ ಬುದ್ಧಿ ಕೆಟ್ಟದು. ಮನುಷ್ಯರನ್ನ ನೋಡಿ, ದೇವರನ್ನ ನೋಡಿದ್ರೆ ದೇವರಲ್ಲಿರುತ್ತೆ, ಮನುಷ್ಯರನ್ನ ನೋಡಿದ್ರೆ ದೇವರಲ್ಲಿರಲ್ಲ. ಸೊ ಪ್ಲೀಸ್ ದೇವರಲ್ಲಿರೋಣ, ದೇವರಿಗೋಸ್ಕರ ಜೀವಿಸೋಣ. ಯೆಹೋಷಾಫಾಟನ ಜೀವನದಲ್ಲಿ ನಡೆದಂತ ಈ ಒಂದು ಸಂಘಟನೆ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಗುಣಪಾಠಗಳನ್ನ ಹೇಳಿಕೊಟ್ಟಿದೆ ಎಂಬುದಾಗಿ ನಾನು ನಂಬುತ್ತಾ, ಕೇಳಿದಂತ ಮಾತುಗಳನ್ನ ಬಿಟ್ಟು ಬಿಡದೆ ದೇವರಿಗೋಸ್ಕರ ಬದುಕಬೇಕೆಂಬುದಾಗಿ ಮತ್ತೊಮ್ಮೆ ಎಚ್ಚರಿಸುತ್ತಾ, ನನ್ನನ್ನು ನಾನು ಕೂಡ ಎಚ್ಚರಿಸಿಕೊಳ್ಳುತ್ತಾ ಈ ಮಾತುಗಳನ್ನ ಮುಗಿಸ್ತಿದ್ದೇನೆ. ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳು. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಿಮ್ಮ ಸತ್ಯವೇದದಲ್ಲಿ ನೀವು ಬರೆಸಿರುವಂತ ಚರಿತ್ರೆಯಲ್ಲಿ ಕರ್ತನೆ, ಕೆಲವು ಸಂದರ್ಭಗಳು, ಕೆಲವು ಸಂಗತಿಗಳನ್ನ ನಾವು ನೋಡಿದ್ದೇವೆ ಕರ್ತನೆ. ಆ ಸಂಗತಿಗಳಿಂದ ಕೆಲವು ವಿಚಾರಗಳನ್ನ ನೀವು ನಮಗೆ ತಿಳಿಸಿದಕ್ಕಾಗಿ ನಿಮಗೆ ವಂದನೆಗಳು. ಕೇಳಿ ಬಿಟ್ಟು ಬಿಡದೆ ಕರ್ತನೆ, ನಮ್ಮನ್ನು ನಾವು ನಿಮಗೋಸ್ಕರ ಸಮರ್ಪಿಸಿಕೊಂಡು ಮೀಸಲಾಗಿರುವಂತೆ ಇಡುವಂತೆ ನಮಗೆ ಸಹಾಯ ಮಾಡಿ. ಅದು ಕರ್ತನೆ, ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಬಲಹೀನತೆಯಲ್ಲಿ ಬಿದ್ದು ಕರ್ತನೆ, ಮಾಡಬಾರದೆಂದು ತಿಳಿದಂತ ಕೆಲಸಗಳನ್ನು ಕೂಡ ಮಾಡುವಂತ ದೌರ್ಭಾಗ್ಯದ ಪರಿಸ್ಥಿತಿಯಲ್ಲಿ ನಾವು ಬೀಳುವಂತವರಾಗಿದ್ದೇವೆ. ಇನ್ನಾದರೂ, ಈಗಾದರೂ ಅಂತ ದರಿದ್ರವಾದಂತ ಕೆಟ್ಟ ನೀಚತನದಲ್ಲಿ ನಾವಿರದೆ ಸ್ವಾಮಿ, ನಿಮ್ಮ ವಾಕ್ಯದ ದೆಸೆಯಿಂದ ನಾವು ಮೇಲೆದ್ದು ಧೈರ್ಯವಾಗಿ ಎಲ್ಲವನ್ನು ಎದುರುಗೊಂಡು ನಿಮಗೋಸ್ಕರ ದೃಢವಾಗಿ ನಿಂತುಕೊಳ್ಳುವಂತಹ ಮಹಾಭಾಗ್ಯವನ್ನು ನಮಗೆ ನೀವು ಕೊಟ್ಟು ನಡೆಸುತ್ತೀರಾ ಎಂಬುದಾಗಿ ನಾವು ನಂಬುತ್ತಾ, ಕೇಳಿದಂತ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಜೀವಿಸುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ನಮ್ಮನ್ನು ನಾವು ಕೇಳಿಕೊಳ್ಳುತ್ತಾ, ಇದುವರೆಗೂ ನಡೆಸಿದಿರ ಕರ್ತನೆ ನಿಮಗೆ ವಂದನೆಗಳು. ಇನ್ನು ಹೆಚ್ಚಾಗಿ ನಿಮ್ಮಲ್ಲಿ ನಮ್ಮನ್ನು ಸ್ಥಿರಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಎಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.